ಪಾದುಕೆಗಳಿಗೆ ಇನ್ನೂ ಪಟ್ಟಾಭಿಷೇಕ ಆಗಿಲ್ಲ. ತನ್ನನ್ನು ನಂಬಿಕೊಂಡು ಆ ಋಷ್ಯಮೂಕ ಪರ್ವತದಲ್ಲಿ ಕುಳಿತಿದ್ದಾನಲ್ಲ ಒಬ್ಬ ಸುಗ್ರೀವ, ಅವನಿಗೆ ರಾಮ ಗೊತ್ತಿಲ್ಲ, ಇವನಿಗೆ ಸುಗ್ರೀವ ಗೊತ್ತಿದೆಯಲ್ಲ, ಅವನಿಗಿನ್ನೂ ಪಟ್ಟಾಭಿಷೇಕ ಆಗಿಲ್ಲ. ಲಂಕೆಯಲ್ಲಿ ಮಹಾ ಅಧರ್ಮಿಷ್ಠನಾಗಿರ್ತಕ್ಕಂತಹ ಪಾಪಿಯಾದಂತಹ ಒಬ್ಬ ರಾಜ್ಯ ಆಳ್ತಾ ಇದ್ದಾನೆ. ಅವನಿಂದ ಧರ್ಮಿಷ್ಠನಾದ ವಿಭೀಷಣನಿಗೆ ಲಂಕಾ ರಾಜ್ಯವನ್ನು ಕೊಟ್ಟು ಅವನಿಗೆ ಪಟ್ಟಾಭಿಷೇಕ ಮಾಡಬೇಕು. ಆದ್ದರಿಂದ ಇವರು ಯಾರಿಗೂ ಪಟ್ಟಾಭಿಷೇಕ ಆಗದೆ ಇರುವಾಗ, ಇವರು ಯಾರಿಗೂ ತಲೆ ಮೇಲೆ ಕಿರೀಟ ಇಲ್ಲದೆ ಇರುವಾಗ ನಾನು ಕಿರೀಟ ಇಟ್ಕೊಳ್ಳ, ನಾನು ಪಟ್ಟಾಭಿಷೇಕ ಮಾಡ್ಕೊಳ್ಳ ಕೂಡದು. ಇವರಿಗೆಲ್ಲ ಪಟ್ಟಾಭಿಷೇಕ ಮಾಡಿಬಿಟ್ಟು ಕೊನೆಯಲ್ಲಿ ತಾನು ಮಾಡ್ಕೋಬೇಕು ಅಂತ ಇವನು ಸಂಕಲ್ಪ ಮಾಡಿದ್ನಂತೆ. இளையவர்கட்கு அருளுடையாய் ராகவனே ತಾಲೇಲೋ. ಕುಲಶೇಖರಾಳ್ವಾರ್ ಪೆರುಮಾಳ್ ಗಾನ ಮಾಡ್ತಾರೆ. ಯಾರ್ಯಾರೆಲ್ಲ ತನ್ನ ಆಶ್ರಿತರಿದ್ದಾರೋ ಅವರಿಗಾಗಿ ಅನವರತ ಕೃಪೆ ಮಾಡುವವನು ರಾಮ ಅಂದರು. ಹೀಗೆ ತನ್ನ ಆಶ್ರಿತರೆಲ್ಲರೂ ಕೂಡ ರಾಜ್ಯವಿಲ್ಲದೆ, ಕಿರೀಟವಿಲ್ಲದೆ, ಸಿಂಹಾಸನವಿಲ್ಲದೆ ಇರುವಾಗ ತಾನು ಸಿಂಹಾಸನದಲ್ಲಿ ಕೂತ್ಕೊಳ್ಳೋದ? ಇದು ಪರಮಾತ್ಮನಿಗೆ ಇಚ್ಛೆ ಇಲ್ಲ. ಅದಕ್ಕಾಗಿ ರಾಮ ಸಿಂಹಾಸನವನ್ನು ತೊರೆದ. ಆದ್ದರಿಂದ ರಾಮ ವನಪ್ರಯಾಣಕ್ಕೆ ಹೊರಟ ಎಂಬುದಾಗಿ ಹೇಳ್ತಾರೆ. ಇದು ಪರಮಾತ್ಮನ ಸ್ವಭಾವ. ತನ್ನ ಆಶ್ರಿತರಿಗಾಗಿ ಎಲ್ಲವನ್ನ ತೊರೆಯುವವನು, ತನ್ನ ಸ್ಥಾನಮಾನಗಳನ್ನು ತನ್ನದೆಲ್ಲವನ್ನ ತೊರೆದು ಆಶ್ರಿತರಿಗೆ ಮಂಗಳವನ್ನು ಉಂಟು ಮಾಡುವ ಸಂಕಲ್ಪವುಳ್ಳ ಪರಮಾತ್ಮನನ್ನ ನಾವು ಆಶ್ರಯ ಮಾಡಿದ್ದೀವಿ. ಅಂದ ಮೇಲೆ ನಮಗೆ ಯಾವ ಕೊರತೆ ಸಖಿ ಎಂಬುದಾಗಿ ಹೇಳ್ತಾಳೆ. ಅದು ರಾಮನ ಚರಿತ್ರೆ. ಆದರೆ ನಾವು ಅಪೇಕ್ಷೆ ಪಡ್ತಾ ಇರೋದು ಕೃಷ್ಣನನ್ನ. ಇವನ ಚರಿತ್ರೆ ಏನು ಅಂತಾಳೆ. ಇವನ ಚರಿತ್ರೆಯ ಅವನ ಚರಿತ್ರೆಗಿಂತ ಅಗಾಧ ಅಂದ್ಬಿಟ್ಲು ಆಂಡಾಳ್. ಏನು ಅಂದ್ರು, ಈ ಕೃಷ್ಣ ಏನೆಲ್ಲ ಕಾರ್ಯವನ್ನು ಮಾಡಿದ. ಪಾಂಡವರು ವನವಾಸಕ್ಕೆ ಹೊರಟಾಗ ಈ ದ್ಯೂತವೆಲ್ಲ ಆಡಿದಾಗ ಕೃಷ್ಣ ಅಲ್ಲಿರಲಿಲ್ಲ. ಕೃಷ್ಣ ಮಾವನ ಮಗ ಪಾಂಡವರಿಗೆ, ಪಾಂಡವರು ಕೃಷ್ಣನಿಗೆ ಸೋದರತ್ತೆಯ ಮಕ್ಕಳು. ಹೀಗೆ ಸಂಬಂಧ ಇವರಿಬ್ಬರಿಗೆ. ಈ ಪಾಂಡವರೆಲ್ಲ ದ್ಯೂತವಾಡಿ ಎಲ್ಲವನ್ನ ಕಳೆದುಕೊಂಡು ವನವಾಸಕ್ಕೆ ಹೊರಟಾಗ ಕಾಮ್ಯಕ ವನದಲ್ಲಿ ಅವರು ಇರ್ತಾರೆ ಪಾಂಡವರು. ಹಾಗೆ ಕಾಮ್ಯಕ ವನದಲ್ಲಿದ್ದಾಗ ಇವನು ಬರ್ತಾನೆ ಕೃಷ್ಣ. ಬಂದು ಯೋಗಕ್ಷೇಮ ವಿಚಾರಿಸ್ತಾನಂತೆ. ಅಯ್ಯೋ, ವನವಾಸ ಆಯ್ತಂತೆ, ದ್ಯೂತವಾಡದ್ರಂತೆ, ಎಲ್ಲ ಕಳ್ಕೊಂಡ್ಬಿಟ್ರಂತೆ, ಏನು ಅನ್ಯಾಯ, ಹೀಗೆಲ್ಲ ಆಗಬಾರ್ದಾಗಿತ್ತು. ದ್ರೌಪದಿಗೆ ವಸ್ತ್ರಾಭರಣ ಆಯ್ತಂತೆ, ವಸ್ತ್ರವನ್ನು ಕೊಟ್ಟವನೇ ಇವನು. ಏನೂ ತಿಳಿಯದ ಹಾಗೆ ಪಾಂಡವರ ಯೋಗಕ್ಷೇಮವನ್ನು ವಿಚಾರಣೆ ಮಾಡ್ತಾ ಇದ್ದಾನೆ. ಅಲ್ಲಿ ಬಂದು ಕೃಷ್ಣ ಪರಮಾತ್ಮ. ಆಗ ಅಲ್ಲಿ ಅನೇಕ ಋಷಿಮುನಿಗಳೆಲ್ಲ ಇದ್ದಾರೆ. ಮಾರ್ಕಂಡೇಯರಿದ್ದಾರೆ, ಧೌಮ್ಯರಿದ್ದಾರೆ, ಕುಲಪುರೋಹಿತರು ಪಾಂಡವರಿಗೆ. ಇವರೆಲ್ಲ ಋಷಿಮುನಿಗಳಿರ್ತಾರೆ. ಆಗ ಅವರು ಹೇಳ್ತಾರೆ, ಹೇ ಯುಧಿಷ್ಠಿರ, ಏನು ಕಥೆಯನ್ನೆಲ್ಲ ಕೇಳ್ತಾ ಕೂತಿದೀಯಾ ಪುಣ್ಯ ಕಥೆಗಳನ್ನ? ಈಗ ನಿನ್ನ ಯೋಗಕ್ಷೇಮ ವಿಚಾರಿಸೋಕೆ ಇಲ್ಲೊಬ್ಬ ಬಂದಿದ್ದಾನಲ್ಲ, ಇವನನ್ನು ಯಾರು ಅಂತ ತಿಳ್ಕೊಂಡಿದೀಯಾ? ಸಾಕ್ಷಾತ್ ಪರಮಾತ್ಮ. ಅವನು ಯಾರು? ಏಷ ಪೃಥುದೀರ್ಘಾಕ್ಷ ಸಂಬಂಧೀತೆ ಜನಾರ್ದನ. ಸಮಸ್ತ ಲೋಕವನ್ನ ಸೃಷ್ಟಿಸ್ಥಿತಿ ಲಯವನ್ನ ಮಾಡ್ತಕ್ಕಂತಹ ಪರಾತ್ಪರನಾದ ವಸ್ತುವೇ ಈ ನಿನ್ನ ಬಂಧುವಾದ ಇವನು. ಇವನನ್ನ ಸಾಮಾನ್ಯನಾದವನು ಅಂತ ತಿಳ್ಕೋಬೇಡ. ಇವನು ಸಾಮಾನ್ಯನಲ್ಲ. ಆದ್ರಿಂದ ನಿನ್ನ ಕಷ್ಟ ಕೋಟಲೆಗಳೆಲ್ಲ ಆ ತೀರ್ಮಾನವನ್ನ ಕಂಡು ಅಂತ್ಯವನ್ನ ಕಾಣಬೇಕಾದ್ರೆ ಇವನಲ್ಲಿ ಶರಣಾಗತಿ ಮಾಡಿದಿ. ಅವರು ಉಪದೇಶ ಮಾಡ್ತಾರೆ. ಶರಣಾಗತಿಯನ್ನು ಮಾಡುವಂತ ಉಪದೇಶವನ್ನ ಮಾಡ್ತಾರೆ ಪಾಂಡವರಿಗೆ ಅಲ್ಲಿರುವ ಋಷಿಮುನಿಗಳು. ಶರಣಾಗತಿ ಮಾಡುವುದರ ಮೂಲಕ ಆತ್ಮ ಸಮರ್ಪಣೆ, ತಮ್ಮ ಭಾರವನ್ನ, ತಮ್ಮ ಕಟ್ಟದ ಭಾರವನ್ನ, ತಮ್ಮೆಲ್ಲರ ರಕ್ಷಣೆಯ ಭಾರವನ್ನ ಕೃಷ್ಣನಿಗೆ ಒಪ್ಪಿಸುವುದೇ ಶರಣಾಗತಿ. ಅದನ್ನು ಮಾಡುವಂತ ಅಲ್ಲಿ ಮಾರ್ಕಂಡೇಯಾದಿ ಋಷಿಗಳೆಲ್ಲ ಪಾಂಡವರಿಗೆ ಹೇಳ್ಕೊಡ್ತಾರೆ. ಯುಧಿಷ್ಠಿರನಿಗೆ ಹೇಳ್ತಾರೆ. ಕೂಡಲೇ ಯುಧಿಷ್ಠಿರ ಏನ್ ಮಾಡ್ದ? ದ್ರೌಪದ್ಯಾ ಸಹಿತ ಸರ್ವೇ ನಮಶ್ಚಕ್ರುರ್ಜನಾರ್ದನಂ. ಉದ್ಯೋಗ ಪರ್ವದಲ್ಲಿ ಬರುವ ವಿಚಾರ ಇದು. ಅನಂತರ ಅರಣ್ಯ ಪರ್ವದಲ್ಲಿ ಮತ್ತೆ ಇದೇ ಕಥೆ ಬರುತ್ತೆ. ಆ ರೀತಿ ಆ ದ್ರೌಪದ್ಯಾ ಸಹಿತ ಸರ್ವೇ, ದ್ರೌಪದಿ ಸಮೇತವಾಗಿ 5 ಜನ ಪಾಂಡವರು ಕೃಷ್ಣನಲ್ಲಿ ಶರಣಾಗತಿಯನ್ನು ಮಾಡ್ತಾರೆ. ಹಾಗೆ ಶರಣಾಗತಿಯನ್ನು ಮಾಡಿದ್ರಲ್ಲ ಪಾಂಡವರು, ಅವರು ಮಾಡಿದ
ಒಂದೇ ಒಂದು ಶರಣಾಗತಿಗಾಗಿ ಕೃಷ್ಣ ಪರಮಾತ್ಮ ಇಡೀ ಕೃಷ್ಣಾವತಾರವನ್ನ ಪಾಂಡವರ ಸೇವೆಗಾಗಿ ಮೀಸಲಿಟ್ಟ. ಕೃಷ್ಣಾವತಾರದಲ್ಲಿ ಏನು ಅಂದ್ರು? ಪಾಂಡವ ಪಕ್ಷಪಾತಿ. ಕೃಷ್ಣನಿಗೆ ಏನು ಒಂದು ಬಿರುದು? ಪಾಂಡವ ಪಕ್ಷಪಾತಿ ಅನ್ನೋದು ಕೃಷ್ಣನಿಗೆ ಕೊಟ್ಟ ಬಿರುದು. ಇಡೀ ಅವತಾರವನ್ನೇ ಅವರ ಸೇವೆಗೆ ಮುಡಿಪಾಗಿ ಇಟ್ಬಿಟ್ಟ. ಪಾಂಡವರಿಗೆ ಕಷ್ಟ ಅಂತ ಬರೋಕ್ಕೆ ಮುಂಚೆ ಅಲ್ಲಿ ಹೋಗಿ ನಿಂತಿರ್ತಾನೆ. ಏನೆಲ್ಲ ಮಾಡಿದ ಕೃಷ್ಣ ಪರಮಾತ್ಮ? ಒಂದಾ ಎರಡ? ಆ ವನವಾಸ ಸಮಯದಲ್ಲಿ ಆ ದ್ರೌಪದಿಗೆ ಒಂದು ಪರೀಕ್ಷೆ ಬಂದಿದ್ದಲ್ಲವ. ದುರ್ವಾಸ ಮುನಿಗಳ ಶಿಷ್ಯರು ಬಂದು ಅಕ್ಷಯ ಪಾತ್ರೆಯಲ್ಲಿ ಪ್ರಸಾದವಿಲ್ಲದೆ ಹೋದಾಗ ಇವನು ಬಂದು ಪ್ರಸಾದವನ್ನು ತಿಂದು ಆ ಮೂಲಕ ಆ ದೂರ್ವಾಸರ ಶಾಪದಿಂದ ಪಾಂಡವರನ್ನು ರಕ್ಷಿಸಿದನಲ್ಲವ. ಇವ್ರು ಕರೆದ್ರ, ಕೃಷ್ಣ ನೀ ಬಾ, ದುರ್ವಾಸರ ಶಿಷ್ಯರು ಬಂದ್ಬಿಟ್ಟಿದ್ದಾರೆ, ದ್ರೌಪದಿಯ ಭೋಜನವಾಗ್ಬಿಡ್ತು, ಅಕ್ಷಯ ಪಾತ್ರೆ ಖಾಲಿಯಾಗಿದೆ ಅಂತ ಇವರೇನಾದ್ರೂ ಕರೆದ್ರ? ಇದ್ದಕ್ಕಿದ್ದಕ್ಕೆ ಪ್ರತ್ಯಕ್ಷ ಆಗ್ಬಿಟ್ಟ ಅಲ್ಲಿ. ಯಾವಾಗ ಪಾಂಡವರಿಗೆ ಆಪತ್ತೋ ಆ ಕೂಡಲೇ ಪರಮಾತ್ಮ ಅಲ್ಲಿ ಇರ್ತಾನೆ. ಒಂದಾ ಎರಡ? ಎಂತೆಂಥ ಆಪತ್ತುಗಳಿಗೆ. ಸುಳ್ಳು ಹೇಳಿದ್ದು ಯಾತಕ್ಕಾಗಿ ಎಂದರೆ ಈ ಪಾಂಡವರ ರಕ್ಷಣೆಗಾಗಿ. ಒಂದಾ ಎರಡ? ಕೃಷ್ಣ ಮಾಡಿದ ಕಾರ್ಯಗಳು ಪಾಂಡವರ ರಕ್ಷಣೆಗೆ. ಪರಮಾತ್ಮ ಏನೆಲ್ಲ ಮಾಡಿದ? ಯುದ್ಧ ಪ್ರಾರಂಭವಾಗಬೇಕು, ಆ ಪಾಂಡವರಿಗೆ ಆಮೇಲೆ ಚಿಂತನೆ ಮಾಡೋಣ ಅಂದರು. ಸರಿ, ಈ ರಾಯಭಾರಿಯಾಗಿ ಅಂಬಾಸಡರ್ ಟು ಪಾಂಡವಾಸ್ ಹೋದವರು ಯಾರು ಅಂದರು. ಅಲ್ಲಿರುವವರಿಗೆ ಯಾರಿಗೂ ಕೂಡ ಈ ರಾಯಭಾರ ಸಫಲವಾಗಿ ಮಾಡೋಕ್ಕಾಗೋಲ್ಲ. ಯಾರು ಹೋಗೋದು ಸಭೆ ಆಗಬೇಕು ಅಂತ ತೀರ್ಮಾನ ಆಗೋಯ್ತು. ಅವ್ರ ರಾಜ್ಯ ಕೊಡೋಲ್ಲ ಅಂದ್ಬಿಟ್ರು, ಯುದ್ಧವೇ ಮಾಡಬೇಕು ಅಂತ ತೀರ್ಮಾನ ಆಗೋಯ್ತು. ಈಗ ಈ ಒಂದು ಮಹಾಯುದ್ಧದಲ್ಲಿ ಪಾಂಡವರ ಪಕ್ಷದಲ್ಲಿ ಯಾರ್ಯಾರು ಇರಬೇಕು, ಕೌರವರ ಪಕ್ಷದಲ್ಲಿ ಯಾವ್ಯಾವ ರಾಜರುಗಳು ಇರಬೇಕು. ಈಗ ಬಂಧುಗಳು ಪಾಂಡವರಿಗೆ ಬಂಧುಗಳಾದ್ದರಿಂದ ಅವರೆಲ್ಲ ಪಾಂಡವರ ಸೈನ್ಯಕ್ಕೆ ಹೋಗ್ತಾರೆ. ಅಯ್ಯಯ್ಯೋ, ಯಾದವ ಸೈನ್ಯ ಮಹಾಬಲಿಷ್ಠವಾದ ಸೈನ್ಯ, ಅದು ಪಾಂಡವರ ಪಕ್ಷಕ್ಕೆ ಹೋಗ್ಬಿಟ್ರೆ ನಮಗೆ ಜಯ ಸಿಗೋಲ್ಲ. ಆದ್ರಿಂದ ಏನೇ ಬಂಧುವಾದರೂ ಇದ್ರೆ ಆ ದಿನ ಕೃಷ್ಣನಿಗೆ ಬಂದ್ಬಿಟ್ಟಿದೆ. ಆ ಕೃಷ್ಣ ಮಲಗಿದಾನಂತೆ. ಸರಿ, ದುರ್ಯೋಧನ ಮಹಾರಾಜರು ಹೋದ್ರು, ಇನ್ನು ಮಲಗಿರೋರನ್ನ ಎಬ್ಬಿಸೋದು ಉಚಿತವಲ್ಲ, ಕೃಷ್ಣ ಹೇಳಿ ಆಮೇಲೆ ಅವನ ಹತ್ರ ಮಾತಾಡೋಣ ಅಂತ ನೋಡಿದ್ರು. ಆ ಕೃಷ್ಣ ಮಲಗಿರುವಾಗ ಆ ಕಾಲ ಬಳಿಯಲ್ಲಿ ಒಂದು ಆಸನ ಇದೆ, ಕಣ್ಣಿಗೆ ಬಿಡ್ತಾರೆ. ಅದನ್ನು ನೋಡಿದ ಕೂಡಲೇ, ಓ ಅರ್ಜುನ, ಪಾರ್ಥ ಯಾವಾಗ ಬಂದೆ ಇಂದ, ನಾ ಮೊದಲು ಬಂದಿದ್ದೀನಿ ಅಂತ ಇಲ್ಲೊಂದು ಸ್ವರ ಕೇಳಿಸ್ತು. ಯಾರು? ಓಹೋ, ದುರ್ಯೋಧನ ಮಹಾರಾಜರು. ಯಾವಾಗ ಬರೋಣವಾಯ್ತು? ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ, ತಾವು ಇಷ್ಟು ದೂರ ಪಾದ ಬೆಳೆಸಿದ್ರಲ್ಲ, ಎಲ್ಲ ಮರ್ಯಾದೆಯ ಮಾತುಗಳನ್ನು ಚೆನ್ನಾಗಿ ಆಡ್ತಾನೆ ಕೃಷ್ಣ. ಆಗ ಏನಿಬ್ರು ಅಣ್ಣ ತಮ್ಮ ದಯ ಮಾಡಿಸ್ಬಿಟ್ಟಿದ್ದೀರಾ, ಅದೇ ಸೈನ್ಯವನ್ನ ನೀನು ನಮ್ಮ ಪಕ್ಷಕ್ಕೆ ಕೊಡಬೇಕು, ಪಾಂಡವರ ಜೊತೆಯಲ್ಲಿ ಯುದ್ಧ ಮಾಡ್ತೀವಿ, ನಿನ್ನ ಸಮಸ್ತ ಸೈನ್ಯದ ಬಲವನ್ನ ನೀನು ನಮಗೆ ಕೊಡಬೇಕು, ಅದು ನಮ್ಮ ಪಕ್ಷದಲ್ಲಿ ಯುದ್ಧಕ್ಕೆ ಬರಬೇಕು ಅಂದ್ಬಿಟ್ಟ. ಆಯ್ತು ಅಂದ್ಬಿಟ್ಟ ಕೃಷ್ಣ. ಆಯ್ತು, ಕೊಟ್ಟೆ ಇಲ್ಲ, ನಮ್ಮ ಪಕ್ಷಕ್ಕೆ ತೆಗೆದುಕೊಂಡು ಬಂದ್ಬಿಟ್ಟೆ. ಆ ಪಾಂಡವರಿಗೆ ಯಾದವರಿಂದ ಒಂದು ಹುಲ್ಲುಕಡ್ಡಿ ಸೈನ್ಯವೂ ಕೂಡ ಸಹಾಯವೂ ಕೂಡ ಸಿಗೋಲ್ಲ, ಎಲ್ಲ ಸೈನ್ಯ ನಮ್ಮ ಪಾಲು ಅಂದ. ಕೃಷ್ಣ ಯಾರ ಕಡೆ ಎಂದು? ಅವನು ಪಾಂಡವರ ಕಡೆ ಎಂದ್ರು. ಮುಟ್ಟಾಳ ಅಂತ ಭೀಷ್ಮರು. ಈ ನವಕೋಟಿ ಅಸ್ತ್ರ ಹಿಡಿಬಾರ್ದು ಅಂತ ನಿಯಮ ಮಾಡಿಸ್ಕೊಂಬ ಅಂದ್ರು. ಆಯ್ತು ಅಂದ ಕೃಷ್ಣ. ನಾನು ಯಾಕಪ್ಪ ಯುದ್ಧ ಮಾಡಲಿ, ನಂಗೆ ಯುದ್ಧವೇ ಬರೋಲ್ಲ, ನಾನು ಯಾವುದೋ ದನ ಕಾಯಿಸೋ ಕೋಲ್ ಕೈಯಲ್ಲಿ ಹಿಡ್ಕೊಂಡಿರೋನು, ನನಗೆಲ್ಲ ಯಾವ ಬರುತ್ತೆ ಯುದ್ಧ, ಹೋಗು, ನಾನು ಆಯುಧವನ್ನೂ ಹಿಡಿಯಲ್ಲ, ನಾನು ಯುದ್ಧನೂ ಮಾಡೋದಿಲ್ಲ ಅಂತ ಹೇಳ್ದ. ಆದರೆ ಕೃಷ್ಣ ಪರಮಾತ್ಮ ಯುದ್ಧ ಮಾಡುವುದಿಲ್ಲ ಅಂದಮೇಲೆ ಆಯುಧವನ್ನ ಹಿಡಿಯೋಲ್ಲ ಅಂತ ಪ್ರತಿಜ್ಞೆ ಮಾಡಿದಾನಲ್ಲವ. ಹೇಗೆಲ್ಲ ಕಾಪಾಡ್ತಾನೆ ಆ ಅರ್ಜುನನನ್ನು ಕೃಷ್ಣ ಪರಮಾತ್ಮ ಗೊತ್ತಾ? ಒಂದೊಂದು ಸಾರಿ ಮಹಾ ಅಸ್ತ್ರಗಳೆಲ್ಲ ಕೊಲ್ಲಾಮಾಕೋಲ್ ಎಂಬುದಾಗಿ ಕೊಲ್ಲುವುದಕ್ಕೆ ಯೋಗ್ಯವಲ್ಲದ ಒಂದನ್ನು ಕೈಯಲ್ಲಿ ಹಿಡಿದಿದ್ದಂತೆ. ಅದೇನು? ಕುದುರೆ ಓಡಿಸೋ ಚಾವಟಿ. ಅದರಿಂದಾನೇ 18 ಅಕ್ಷರಗಳಿಗೆ ನಿರ್ನಾಮ ಮಾಡಿದೆಯಲ್ಲ ಎಂಬುದಾಗಿ ಪೆರಿಯಾಳ್ವಾರ್ ಪರಮಾತ್ಮನಾದ ಕೃಷ್ಣನನ್ನು ಕೊಂಡಾಡ ಪ್ರಯೋಗ ಮಾಡ್ತೀಯಲ್ಲ, ಅದೇನು ಅಂತ ನನಗೆ ಗೊತ್ತಿಲ್ಲ, ಅದೇನು ಸ್ವಲ್ಪ ಎಲ್ಲ ತಗೊಂಬ ನೋಡೋಣ ಅಂತಾನೆ. ಆ ಅರ್ಜುನನಿಂದ ಎಲ್ಲ ಆಯುಧಗಳನ್ನು ಅಸ್ತ್ರಶಸ್ತ್ರಗಳನ್ನೆಲ್ಲ ತೆಗೆದುಕೊಂಡು ಶಿಬಿರದ ಹೊರಗಡೆ ಇಟ್ಟು ಆಮೇಲೆ ಹೇಳ್ತಾನೆ, ನಿನ್ನ ಮಗ ಅಭಿಮನ್ಯು ಮರಣಿಸಿದ ಅಂತ. ಯಾಕೆಲ್ಲ ಅಸ್ತ್ರಶಸ್ತ್ರ ತೆಗೆದುಕೊಂಡು ಹೋಗಿಟ್ಟ? ಪುತ್ರ ಶೋಕದಲ್ಲಿ ಈ ಅರ್ಜುನ ಯಾವುದಾದ್ರೂ ಆಯುಧ ತಗೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಏನು ಮಾಡೋದು? ಅದಕ್ಕಾಗಿ
ಅವನಿಂದ ಎಲ್ಲ ಆಯುಧಗಳನ್ನು ದೂರವಾಗಿ ಇಟ್ಟು ಆಮೇಲೆ ಹೇಳ್ತಾನೆ ಅಭಿಮನ್ಯು ಮರಣಿಸಿದ ಅಂತ. ಕೋಪ ಬಂದ್ಬಿಡುತ್ತೆ ಆ ಅರ್ಜುನನಿಗೆ. ಆಗ ಅರ್ಜುನ ಪ್ರತಿಜ್ಞೆಯನ್ನು ಮಾಡ್ತಾನೆ. ಎಂಥ ಪ್ರತಿಜ್ಞೆ! 1 ಸಾರಿಯಾ 2 ಸಾರಿಯಾ, ಎಷ್ಟು ಸಾರಿ ಪ್ರತಿಜ್ಞೆಗಳು! ಈ ಪಾಂಡವರಿಗೆ ಏನೇನೋ ಪ್ರತಿಜ್ಞೆ ಮಾಡಿಬಿಡ್ತಾರೆ ಇಷ್ಟ ಬಂದ ಹಾಗೆ. ಆಗ ಆ ಅಭಿಮನ್ಯುವಿನ ಮರಣಕ್ಕೆ ಏನೆಲ್ಲ ಕಾರಣ ಎಂಬುದನ್ನು ಆ ಅರ್ಜುನ ಕೇಳಿ ತಿಳಿದುಕೊಳ್ತಾನೆ ತನ್ನ ಸೈನಿಕರಿಂದ, ಕೃಷ್ಣನಿಂದ. ಭೀಮ ಅಭಿಮನ್ಯುವನ್ನು ರಕ್ಷಣೆ ಮಾಡಕ್ಕೆ ಹೋಗ್ತಾನೆ. ಅವನನ್ನು ಒಳಗಡೆ ಬಿಡೋದಿಲ್ಲ ಮೋಸದಿಂದ. ಚಕ್ರವ್ಯೂಹದ ಒಳಗೆ ಬಿಡದೆ ಅವನನ್ನು ಮೋಸದಿಂದ ತಡೆ ಹಿಡಿದವನು ಜಯದ್ರಥ. ಅವನು ಯಾರು? ದುರ್ಯೋಧನನ ತಂಗಿಯಾದ ದುಶ್ಶಲೆಯ ಗಂಡ, ಕೌರವರ ಅಳಿಯ, ಸಿಂಧು ದೇಶದ ರಾಜ. ಆ ಸಿಂಧು ದೇಶದ ರಾಜನಾದ ಸೈಂಧವನಾದಂತಹ ಆ ಜಯದ್ರಥನ ಮೋಸದಿಂದ ಆ ಅಭಿಮನ್ಯುವಿಗೆ ರಕ್ಷಣೆ ಕೊಡೋಕ್ಕಾಗಲ್ಲ. ಅರ್ಜುನನಿಗೆ ಕೋಪ ಬಂದ್ಬಿಡ್ತು. ಹೇಳ್ತಾನೆ, ನಾಳೆಯ ದಿನದ ಯುದ್ಧದಲ್ಲಿ ಸೂರ್ಯಾಸ್ತಮಾನ ಆಗುವುದರ ಮೊದಲು ಆ ಜಯದ್ರಥನನ್ನ ನಾ ವಧೆ ಮಾಡಿಯೇ ತೀರ್ತೇನೆ ಅಂತ ಅರ್ಜುನ ಪ್ರತಿಜ್ಞೆ ಮಾಡಿಬಿಟ್ಟ. ಏನು ಮಾಡೋದು? ಅರ್ಜುನ ಪ್ರತಿಜ್ಞೆ ಮಾಡಿದ ವಿಷಯ ಎಲ್ಲರಿಗೂ ತಿಳಿದು ಬಿಡ್ತು. ಕೌರವರ ಶಿಬಿರದಲ್ಲಿ ಕೂಡ ಎಲ್ಲರಿಗೆ ತಿಳಿದು ಹೋಯಿತು ಅರ್ಜುನ ಮಾಡಿದ ಪ್ರತಿಜ್ಞೆ. ಇನ್ನೊಂದು ವಿಶೇಷ ಏನು ಅಂದರೆ, ಈ ಜಯದ್ರಥ ತುಂಬ ಎತ್ತರ ಇರುವ ವ್ಯಕ್ತಿಯಂತೆ. ಟಾಲೆಸ್ಟ್ ಪರ್ಸನ್ ಇನ್ ದಿ ರೆಜಿಮೆಂಟ್. ಆ ಇಡೀ ಸೈನ್ಯದಲ್ಲಿ ಅತ್ಯಂತ ಎತ್ತರವಾಗಿರುವ ವ್ಯಕ್ತಿ ಇವನಿದಾನಂತೆ. ಅವನು ಎಲ್ಲಿದ್ರೂ ಕಾಣಿಸ್ತಾನೆ. ರಣರಂಗದಲ್ಲಿ ಎಲ್ಲಿದ್ರೂ ಕೂಡ ಈ ಜಯದ್ರಥ ಕಾಣಿಸ್ತಾನಂತೆ. ಕೌರವರಿಗೆ ಚಿಂತೆ, ಹೇಗಪ್ಪ ಈ ಮನೆ ಅಳಿಯನನ್ನು ರಕ್ಷಣೆ ಮಾಡೋದು? ನಾಳೆ ಅರ್ಜುನ ಯುದ್ಧದಲ್ಲಿ ಕೊಂದುಬಿಟ್ರೆ ಏನು ಮಾಡೋದು? ಅವನು ಎಲ್ಲಿದ್ರೂ ಹುಡ್ಕೊಂಡು ಬಂದು ಇವನನ್ನು ಹೊಡಿತಾನೆ. ಅರ್ಜುನ ಪರಾಕ್ರಮಶಾಲಿ, ಕೃಷ್ಣ ಚತುರನಾದ ಸಾರಥಿ. ಈ ಅಳಿಯನನ್ನು ಕಾಪಾಡಬೇಕಲ್ಲ ಅಂತ ಏನು ಮಾಡಿದ್ರು? ಎತ್ತರವಾಗಿದ್ದಾನಲ್ವಾ, ಅವನು ಕಾಣಿಸ್ಬಾರ್ದು ಅಂತ ಇವತ್ತು ನೀ ಯುದ್ಧಕ್ಕೆ ಬರಬೇಡ, ಯುದ್ಧವನ್ನು ಮಾಡಬೇಡ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಹಳ್ಳ ತೋಡ್ಬಿಟ್ಟು ಅದ್ರ ಒಳಗಡೆ ಇಳಿಸಿದ್ರಂತೆ. ಅವನು ಕಾಣಬಾರ್ದು. ಮನೆ ಅಳಿಯ ಬದುಕಿರುವಾಗಲೇ ಹೂತ್ಬಿಟ್ರು. ಹಳ್ಳವನ್ನು ತೋಡಿ ಒಳಗೆ ಇಳಿಸ್ಬಿಟ್ರಂತೆ. ಎತ್ತರವಾಗಿದ್ರೆ ಕಾಣಿಸ್ತಾನಲ್ವಾ, ಅದರಿಂದ ಹಳ್ಳದಲ್ಲಿದ್ರೆ ಕಾಣಿಸೋಲ್ಲ ಅಂತೇಳಿ ಹಳ್ಳಕ್ಕೆ ಇಳಿಸ್ಬಿಟ್ರು ಜಯದ್ರಥನನ್ನ. ಅರ್ಜುನ ಇಡೀ ರಣರಂಗದಲ್ಲಿ ಹುಡುಕ್ತಾನೆ, ಎಲ್ಲಿಯೂ ಜಯದ್ರಥನ ಸುಳಿವೇ ಇಲ್ಲ. ಸಾಯಂಕಾಲ ಆಗೋಯ್ತು. ಇನ್ನೇನು ಸೂರ್ಯಾಸ್ತಮಾನ ಆಗಬೇಕು. 1-2 ಗಳಿಗೆ ಇದೆ. ಕೃಷ್ಣ ಏನು ಮಾಡಲಿ? ಪ್ರತಿಜ್ಞೆ ಮಾಡಿಬಿಟ್ನಲ್ಲ. ಈ ಅರ್ಜುನ ಏನು ಪ್ರತಿಜ್ಞೆ ಮಾಡಿದ್ದಾನೆ? ಸಾಯಂಕಾಲದ ಸೂರ್ಯಾಸ್ತಮಾನದ ವೇಳೆಗೆ ಈ ಜಯದ್ರಥನನ್ನ ವಧೆ ಮಾಡದೆ ಹೋದ್ರೆ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಪ್ರತಿಜ್ಞೆ. ಇವನ ಅಗ್ನಿ ಪ್ರವೇಶ ಮಾಡಿದ್ರೆ ಏನು ಅಂದ್ರು? ಯುಧಿಷ್ಠಿರ ಒಂದು ಪ್ರತಿಜ್ಞೆ ಮಾಡಿದ, ನನ್ನ ಸೋದರರಲ್ಲಿ ಯಾರಿಗಾದರೂ ಮರಣ ಏರ್ಪಟ್ರೆ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಯುಧಿಷ್ಠಿರ ಪ್ರತಿಜ್ಞೆ. ತೋಚದಂಗೆ ಪ್ರತಿಜ್ಞೆ ಮಾಡಿಬಿಡ್ತಾರೆ. ಈ ಅರ್ಜುನ ಹೇಳ್ತಾನೆ, ಕೃಷ್ಣ ನಾನು ಜಯದ್ರಥ ವಧೆ ಆಗದೆ ಹೋದರೆ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿಬಿಟ್ಟಿದ್ದೀನಲ್ಲ, ಯಾರನ್ನು ಯಾವ ಪ್ರತಿಜ್ಞೆ ಮಾಡಿದೆ ಅಂತಾನೆ. ತಲೆ ಚಚ್ಕೋತಾನೆ. ಏನೇನೋ ಪ್ರತಿಜ್ಞೆಗಳು ಇವ್ರುಗಳು ಮಾಡಿಬಿಡ್ತಾರೆ. ಪಾಪ ಅದನ್ನೆಲ್ಲ ಸರಿ ಮಾಡೋಕ್ಕೆ ಇವನು ಪಡೋ ಪಾಡಿದೆಯಲ್ಲ ಅದು ಅವನಿಗೇ ಗೊತ್ತು. ಪಾಪ ಏನು ಮಾಡೋದು? ಇನ್ನೇನು ಸಮಯ ಮೀರಿ ಹೋಯ್ತು, ಸೂರ್ಯಾಸ್ತಮ ಆಗಿಬಿಡುತ್ತೆ. ಏನು ಮಾಡೋದು ಅಂದ. ಏನು ಮಾಡೋಕ್ಕಾಗತ್ತೆ? ಪ್ರತಿಜ್ಞೆ ಮಾಡಿದೀಯಾ, ಮಾಡು ಅಗ್ನಿ ಪ್ರವೇಶ ಅಂದ. ಅಯ್ಯೋ ಅಣ್ಣ ಅಂದ, ಅವನು ಮಾಡಲಿ ಅಗ್ನಿ ಪ್ರವೇಶ, ಹೋಗ್ರಿ ಎಲ್ಲ ಅಗ್ನಿ ಒಳಗೆ ಅಂದ ಕೃಷ್ಣ. ಮಾಡು ಅಗ್ನಿ ಪ್ರವೇಶ ಅಂದ. ಏನು ಮಾಡೋದು ಅಂದ. ಸರಿ, ಅರ್ಜುನನಿಗೆ ಅಗ್ನಿ ಪ್ರವೇಶ ಮಾಡೋದಕ್ಕೆ ದೊಡ್ಡ ಚಿತೆಯನ್ನು ಹೊಡೆದ್ರು. ಎಲ್ಲರಿಗೆ ಡಂಗುರ ಹೊಡೆದ್ರು. ಸೂರ್ಯಾಸ್ತಮಾನ ಆಗೋಯ್ತು. ಕೃಷ್ಣ ಪರಮಾತ್ಮ ಏನು ಮಾಡ್ದ? ತನ್ನ ಚಕ್ರದಿಂದ ಸೂರ್ಯಮಂಡಲವನ್ನು ಮುಚ್ಚಿಬಿಟ್ಟ. ಇಡೀ ಸೂರ್ಯಮಂಡಲವನ್ನು, ಇನ್ನೂ ಸೂರ್ಯಾಸ್ತಮಾನ ಆಗಿಲ್ಲ, ಇನ್ನೂ 1 ಗಳಿಗೆ ಇದೆ. ಆಗ ಕೃಷ್ಣ ಪರಮಾತ್ಮ ಏನು ಮಾಡ್ದ? ತನ್ನ ಚಕ್ರದಿಂದ ಸೂರ್ಯಮಂಡಲವನ್ನು ಮುಚ್ಚಿಬಿಟ್ಟ. ಅರ್ಜುನ ಹೇಳ್ದ, ಕೃಷ್ಣ ಸೂರ್ಯಾಸ್ತಮಾನ ಆಗೋಯ್ತು ಅಂದ. ಒಡ್ಡು ಚಿತೆಯನ್ನ, ಮಾಡು ಅಗ್ನಿ ಪ್ರವೇಶ ಅಂದ. ಚಿತೆಯನ್ನು ಒಡ್ಡಿದ್ರು, ಎಲ್ಲ ಕಡೆ ಡಗ್ಗುರ ಸಾರಿದ್ರು. ಆ ಅರ್ಜುನ ಅಗ್ನಿ ಪ್ರವೇಶ ಮಾಡ್ತಾನೆ ಅಂತ.
ಕೌರವ ಸೈನ್ಯದಲ್ಲಿರೋ ಎಲ್ಲರೂ ಬಂದ್ಬಿಟ್ರು, ಕೌರವರು ಬಂದ್ಬಿಟ್ರು. ಅವರಿಗೆ ಆನಂದವೋ ಆನಂದ. ಅರ್ಜುನ ಅಗ್ನಿ ಪ್ರವೇಶ ಮಾಡ್ತಾನೆ, ಯುಧಿಷ್ಠಿರ ಅಗ್ನಿ ಪ್ರವೇಶ ಮಾಡ್ತಾನೆ, ಇನ್ನು ನಮಗೆ ಪಾಂಡವರ ತಂಟೆ ಇಲ್ಲ, ರಾಜ್ಯ ನಮ್ಮದು, ಇದೆಲ್ಲ ಆನಂದ. ಎಲ್ಲರೂ ಕೂಡ ಅರ್ಜುನ ಅಗ್ನಿ ಪ್ರವೇಶ ಮಾಡುವುದನ್ನು ನೋಡುವುದಕ್ಕೆ ಎಲ್ಲರೂ ಬಂದ್ಬಿಟ್ರು. ಕುತೂಹಲ ತಡೆಯಲಾರದೆ ಜಯದ್ರಥನೂ ಹಳ್ಳದಿಂದ ಎದ್ದು ಬಂದ್ಬಿಟ್ಟ. ಅವನೇ ಬಂದು ಮುಂದೆ ನಿಂತ್ಕೊಂಡ್ಬಿಟ್ಟ. ಅವನು ಬರೋದನ್ನೇ ಕೃಷ್ಣ ಕಾಯ್ತಾ ಇದ್ದಾನೆ. ಆ ಜಯದ್ರಥ ಬಂದು ಮುಂದೆ ನಿಂತನೋ ಇಲ್ವೋ, ಅಲ್ಲಿ ಚಕ್ರ ಮರೆಸಿದ್ದಲ್ಲ ಅದನ್ನು ತೆಗೆದುಬಿಟ್ಟ. ಅರ್ಜುನ ಸೂರ್ಯಾಸ್ತಮನ ಆಗಿಲ್ಲ, ಸೂರ್ಯ ಕಾಣಿಸ್ತಾ ಇದ್ದಾನೆ, ಇಲ್ಲಿ ಜಯದ್ರಥ ಹೊಡಿ ಬಾಣನ ಅಂದ. ಪಗಲೈ ಇರವಾಕ್ಯಂ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಮಾಯನೆ ಮೇನೆ ಪಾಶರಕ್ಕೆ ಇದೆಲ್ಲ ಪೀಠಿಕೆನೇ ಇಷ್ಟು ದೊಡ್ಡದು. ಆ ಪೀಠಿಕೆಯಲ್ಲಿ ಹೇಳ್ತಾರೆ ಪಗಲೈ ಇರವಾಕ್ಯಂ, ಹಗಲನ್ನು ರಾತ್ರಿಯಾಗಿ ಮಾಡಿಬಿಟ್ನಂತೆ. ಕಾರಣ ಸುಳ್ಳ, ಇದು ಮೋಸವಲ್ವಾ ಅಂದರು. ಈ ಕೌರವಾದಿಗಳು ಮಾಡಿದ ಮೋಸದ ಮುಂದೆ ಇದ್ಯಾವ ಮೋಸ ಮಹಾ ಹೋಗು ಅಂದ್ಬಿಟ್ಟ. ಅದಕ್ಕೆ ಮೇಲೆ ಆಯುಧ ಹಿಡಿಬಾರ್ದು ಅಂತ ಪ್ರತಿಜ್ಞೆ. ಸುದರ್ಶನ ಇವನ ಆಯುಧ. ಹೇಗೆ ಆಯುಧವನ್ನು ಹಿಡ್ದ ಅಂದ. ನಾನು ಇಷ್ಟನ ಮಾಡ್ತೀನಿ ಹೋಗಯ್ಯ ಅಂದ. ಯಾರು ಕೇಳಕ್ಕೆ ನೀನು ಅಂತಾನೆ ಪರಮಾತ್ಮ. ಇವನು ಸುಳ್ಳ, ಯುದ್ಧದ ನಿಯಮವನ್ನು ಮುರಿದ ಎಂಬುದಾಗಿ ಕೃಷ್ಣನಿಗೆ ಅಪಕೀರ್ತಿ ತಾನೇ ಬದ್ರು ಬಂತು. ಅರ್ಜುನ ರಕ್ಷಿಸಲ್ಪಟ್ಟದಲ್ವಾ, ನನಗೆ ಅದು ಸಾಕು ಅಂತಾನೆ ಪರಮಾತ್ಮ. ಆ ಚಕ್ರವನ್ನು ತೆಗೆದ ಅನಂತರ ಏನ್ ಮಾಡ್ದ, ಇನ್ನೂ ಸೂರ್ಯ ಮುಳುಗಿಲ್ಲ, ಅದೋ ನೋಡು ನವಮಂಡಲದಲ್ಲಿ, ಇಲ್ಲಿ ಜಯದ್ರಥ ಅಲ್ಲಿ ಸೂರ್ಯ, ಹೊಡೆಯಿಂದ ಜಯದ್ರಥ ವಧೆ ಹಾಗೆ ಹೋಯ್ತು. ಅರ್ಜುನ ಉಳಿದ, ಪಾಂಡವರು ಉಳಿದರು. ಈ ರೀತಿ ಪೊಯ್ಪೇಶಿಯಂ ಸುಳ್ಳನ್ನು ಹೇಳ್ದ. ಪಗಲೈ ಇರವಾಕ್ಯಂ ಹಗಲನ್ನ ರಾತ್ರಿಯಾಗಿಸಿದ. ಆಯುಧಮೆಡೆ ಎನ್ರನ್ ಆಯುಧಮೆಡುತ್ತಂ, ಆಯುಧವನ್ನು ಹಿಡಿಯೋಲ್ಲ ಅಂದವನು ಆಯುಧವನ್ನು ಹಿಡಿದು ಹೀಗೆ ತಾನು ಸುಳ್ಳನಾದರೂ ಪರವಾಗಿಲ್ಲ, ಕಳ್ಳನಾದರೂ ಪರವಾಗಿಲ್ಲ, ಲೋಕ ತನ್ನನ್ನು ನಿಂದನೆ ಮಾಡಿದ್ರೂ ಪರವಾಗಿಲ್ಲ, ನನ್ನವರು ಕಾಪಾಡಲ್ಪಟ್ರಲ್ಲ ಎಂಬ ಹಾಗೆ ತನ್ನ ಪ್ರತಿಜ್ಞೆಯನ್ನು ಮೀರಿಯಾದರೂ ತನ್ನ ಭಕ್ತನ ಪ್ರತಿಜ್ಞೆಯನ್ನು ನೆರವೇರಿಸುವಂತಹ ಈ ಪರಮಾತ್ಮ ನಮ್ಮನ್ನು ರಕ್ಷಿಸಲಾರನಾ ಎಂತಾಳೆ ದೇವಿ ಆಂಡಳು. 10 ದಿನ ಯುದ್ಧ ಮಾಡಿದವರು ಭೀಷ್ಮರು. ಮಹಾಭಾರತ 18 ದಿನದ ಯುದ್ಧ. 10 ದಿನ ಭೀಷ್ಮರು, 5 ದಿನ ಯಾರು ಯುದ್ಧ ಮಾಡಿದ್ರು? ದ್ರೋಣರು. ಅದಾದ ನಂತರ ಯುದ್ಧಕ್ಕೆ ಬಂದವನು 1 ದಿನ, ಅರ್ಧ ದಿನ ಶಲ್ಯ. ಹೀಗೆ ಆ 18 ಯುದ್ಧಗಳ ಅರ್ಧ ದಿನ ಮಾತ್ರ ಶಲ್ಯನ ಆ ಒಂದು ಸೇನಾಧಿಪತ್ಯ. ಹೀಗೆ ಆ ಅರ್ಧ ದಿನದಲ್ಲಿ ದುರ್ಯೋಧನನಿಗೆ ಊರುಭಂಗ ಏರ್ಪಡುತ್ತೆ. ಈ ರೀತಿ 18 ದಿನಗಳ ಒಂದು ಯುದ್ಧ. ಆ ಯುದ್ಧದಲ್ಲಿ ಇವನ ಆಯುಧ ಹಿಡಿಯಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. 10 ದಿನ ಭೀಷ್ಮರು ಯುದ್ಧ. ಭೀಷ್ಮರು 1 ದಿನಕ್ಕೆ 10,000 ಯೋಧರನ್ನು ಕೊಲ್ತಾರೆ ಯುದ್ಧದಲ್ಲಿ. ಭೀಷ್ಮರ ವಯಸ್ಸೆಷ್ಟು, ಆ ವಯಸ್ಸಿನಲ್ಲಿ ಅವರ ಪರಾಕ್ರಮವೆಷ್ಟು. 10,000 ಯೋಧರನ್ನು ಕೊಲ್ಲುತ್ತಾರೆ ಭೀಷ್ಮರು ಪ್ರತಿದಿನ ಯುದ್ಧದಲ್ಲಿ. ಆದರೆ 5ನೇ ದಿನವೋ 4ನೇ ದಿನದೋ ಯುದ್ಧ. ಈ ದುರ್ಯೋಧನ ಬರ್ತಾನೆ, ಭೀಷ್ಮರನ್ನ ಬಾಯಿಗೆ ಬಂದ ಹಾಗೆ ನಿಂದನೆ ಮಾಡ್ತಾನೆ. ತಾತ, ನೀನು ಏನು ಯುದ್ಧ ಮಾಡ್ತಾ ಇದೀಯಾ, ಆಟ ಆಡ್ತಾ ಇದೀಯಾ? ಇಷ್ಟು ದಿನ ಯುದ್ಧ ಮಾಡಿದ್ಯಾ, ಒಬ್ಬ ಪಾಂಡವನನ್ನು ಸೆರೆ ಹಿಡಿದ್ಯಾ, ಒಬ್ಬ ಪಾಂಡವನನ್ನು ಪಂಚಪಾಂಡವರಲ್ಲಿ ಒಬ್ಬನನ್ನಾದರೂ ಕೊಂದ್ಯಾ, ಒಬ್ಬನಾದರೂ ಸೆರೆ ಹಿಡಿದ್ಯಾ, ಆಟವಾಡುವ ಹಾಗೆ ಯುದ್ಧ ಮಾಡ್ತಾ ಇದೀಯಾ? ನಿನ್ನ ಶರೀರ ನಮ್ಮ ಪಕ್ಷದಲ್ಲಿ, ನಿನ್ನ ಮನಸ್ಸು ಪಾಂಡವ ಪಕ್ಷದಲ್ಲಿ, ನೀನು ಸಿಂಹಾಸನಕ್ಕೆ ನಿಷ್ಠನಾಗಿ ಇಲ್ಲ ಎಂಬುದಾಗಿ ಭೀಷ್ಮರ ಕುರು ನಿಷ್ಠೆಯನ್ನ ಪ್ರಶ್ನೆ ಮಾಡ್ತಾನೆ ದುರ್ಯೋಧನ. ಕೋಪ ಬಂದ್ಬಿಡುತ್ತೆ ಭೀಷ್ಮರಿಗೆ. ಮಹಾ ಕ್ಷತ್ರಿಯರಲ್ಲವ ಅವರು, ಕ್ಷಾತ್ರ ತೇಜಸ್ಸಿನಿಂದ ಕೂಡಿದವರಲ್ಲವ, ಅವರಿಗೆ ಕೋಪ ಏರ್ಪಡ್ತು. ಆಗ ಅವರು ಹೇಳ್ತಾರೆ, ಇವತ್ತು ಏನಾದರೂ ಆಗಲಿ ಒಬ್ಬ ಪಾಂಡವನನ್ನಾದರೂ ನಾನು ಸೆರೆ ಹಿಡಿತೀನಿ ಎಂಬುದಾಗಿ ಅವರು ಪ್ರತಿಜ್ಞೆ ಮಾಡಿಬಿಟ್ರು ಭೀಷ್ಮರು. ಇವತ್ತು ಸಾಯಂಕಾಲ ಯುದ್ಧ ಮುಗಿಯುವ ವೇಳೆಗೆ ಯಾವನಾದರೂ ಪಾಂಡವ, ಮುಖ್ಯವಾಗಿ ಅರ್ಜುನನನ್ನು ನಾ ಸೆರೆ ಹಿಡಿದು ತರ್ತೇನೆ ಅಂತ ಪ್ರತಿಜ್ಞೆ ಮಾಡಿಬಿಟ್ರು. ಸರಿ, ಯುದ್ಧ ಪ್ರಾರಂಭ. ಆ ಭೀಷ್ಮರು ಇಡೀ ರಣರಂಗವೆಲ್ಲ ಹುಡುಕ್ತಾರೆ, ಅರ್ಜುನನ ರಥ ಸಿಗೋದೇ ಇಲ್ಲ. ಕೃಷ್ಣನಿಗೆ ಗೊತ್ತು ಭೀಷ್ಮರ ಪ್ರತಿಜ್ಞೆ. ಆ ಭೀಷ್ಮರ ಕಣ್ಣಿಗೆ ಬೀಳದಂತೆ ಅರ್ಜುನನ ರಥವನ್ನು ಇವನು ಓಡಿಸ್ತಾನೆ. ಆದರೆ ಕೊನೆಗೆ
ಭೀಷ್ಮರು ಮತ್ತು ಅರ್ಜುನನ ಎರಡೂ ರಥಗಳು ಎದುರಾಗಿ ನಿಲ್ಲುವಂತಹ ಒಂದು ಸಂಭವ ಏರ್ಪಟ್ಟಿತು. ಆಗ ಆ ಭೀಷ್ಮರಿಗೂ ಅರ್ಜುನನಿಗೂ ಘನಘೋರವಾದ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಅರ್ಜುನನಿಗೆ ಏನೂ ಆಗೋದೇ ಇಲ್ಲ. ಅಂದರೆ ಏನು, ಅಲ್ಪ ಸ್ವಲ್ಪ ಗಾಯಗಳು. ಆದರೆ ಅರ್ಜುನನನ್ನ ಸೆರೆ ಹಿಡಿಯೋದಕ್ಕಾಗೋದೇ ಇಲ್ಲ ಭೀಷ್ಮರಿಗೆ. ಆಗ ನೋಡ್ತಾರೆ, ಇಂತಿಂಥ ಎಂಥ ಅಸ್ತ್ರ ಮಹಾಸ್ತ್ರಗಳನ್ನು, ಶಸ್ತ್ರಾಸ್ತ್ರಗಳನ್ನು ನಾನು ಪ್ರಯೋಗ ಮಾಡ್ತಾ ಇದ್ದೀನಿ, ಆದರೂ ಕೂಡ ಈ ಪುಟ್ಟ ಹುಡುಗ, ನನ್ನ ಕಣ್ಣು ಮುಂದೆ ಹುಟ್ಟಿದ ಹುಡುಗ, ಇವನನ್ನು ಏನೂ ಮಾಡೋಕ್ಕಾಗ್ತಿಲ್ವಲ್ಲ, ಯಾಕೆ ಹೀಗೆ ಅಂತ ನೋಡ್ತಾರೆ. ಮುಂದೆ ಕೂತಿದ್ದಾನಲ್ಲ ಸಾರಥಿ, ಅವನು ಅಷ್ಟೊಂದು ಚಾಣಕ್ಯತೆಯಿಂದ ರಥವನ್ನು ಓಡಿಸ್ತಾ ಇದ್ದಾನೆ. ಇವರ ಅಸ್ತ್ರಶಸ್ತ್ರಗಳಿಂದ ಆ ರಥಿಯಾದ ಅರ್ಜುನನಿಗೆ ಆಪತ್ತು ಬಾರದಂತೆ, ಅಪಾಯ ಬಾರದಂತೆ ಇವನಲ್ವಾ ಮಾಡ್ತಾ ಇದ್ದಾನೆ. ಮೊದಲು ಇವನನ್ನು ಸರಿ ಮಾಡಬೇಕು ಅಂತಾರೆ ಭೀಷ್ಮರು. ಅರ್ಜುನನನ್ನ ಆಮೇಲೆ ನೋಡೋಣ. ಈ ಕೃಷ್ಣನನ್ನ ಮೊದಲು ಸಾರಥಿಯ ಸ್ಥಾನದಿಂದ ನಾನು ನಿವೃತ್ತಿ ಮಾಡಿದ್ರೆ ಆಗ ಅರ್ಜುನನನ್ನ ಸೆರೆ ಹಿಡಿಬೋದು ಅಂತ ಅರ್ಜುನನನ್ನ ಭೀಷ್ಮರು ಬಿಟ್ಬಿಟ್ರು. ಎಲ್ಲ ಬಾಣ ಪ್ರಯೋಗಗಳು ಕೃಷ್ಣನ ಮೇಲೆ. ಆ ಕೃಷ್ಣನಿಗೆ ರಥವನ್ನು ಓಡಿಸೋಕ್ಕೆ ಆಗಬಾರ್ದು. ಇಲ್ಲಿಂದ 500 ಬಾಣಗಳು, ಇಲ್ಲಿಂದ 2000 ಬಾಣಗಳು, ಕೈಯೇ ಅಲ್ಲಾಡ್ಸೋಕ್ಕಾಗಲ್ಲ. ಕೈ ಶರೀರದ ಜೊತೆ ಸೇರ್ಕೊಂಡ್ಬಿಟ್ಟಿದೆ. ವ್ಯಾಸನ ವರ್ಣನೆ ಮಾಡ್ತಾರೆ ಮಹಾಭಾರತದಲ್ಲಿ, ಅವನ ಹಣೆಯಲ್ಲಿ 2000 ಬಾಣಗಳು ನಾಟಿತು ಅಂತಾರೆ. ಆ ಬಾಣಗಳನ್ನೆಲ್ಲ ವರ್ಣಿಸ್ತಾರೆ, ಆ ಅಸ್ತ್ರಗಳ ಹೆಸರೆಲ್ಲ ಹೇಳ್ತಾರೆ ವ್ಯಾಸರು ಮಹಾಭಾರತದಲ್ಲಿ. ಕೃಷ್ಣನನ್ನ ಮೇಲಿಂದ ಕೆಳಗಿನವರೆಗೆ ಬಾಣದಲ್ಲಿ ಮುಚ್ಚಿಬಿಟ್ರು ಭೀಷ್ಮರು. ಕೃಷ್ಣನಿಗೆ ಕೈಕಾಲು ಕೂಡ ಅಲ್ಲಾಡಿಸುವುದಕ್ಕೆ ಆಗಬಾರದು. ಇನ್ನು ಆ ಕಡಿವಾಣವನ್ನು ಹೇಗೆ ಎಳಿತಾನೆ, ಆ ಕುದುರೆಗಳನ್ನು ಹೇಗೆ ಓಡಿಸ್ತಾನೆ, ಏನು ಮಾಡುವುದಕ್ಕೂ ಆಗದಂತೆ ಬಾಣಗಳಿಂದ ಕೃಷ್ಣನನ್ನ ಬಂಧಿಸಿ ಪೂರ್ಣವಾಗಿ ಬಾಣದ ಮಳೆಯಿಂದ ಮುಚ್ಚಿಬಿಟ್ರು ಭೀಷ್ಮರು. ಈಗ ಕೃಷ್ಣನಿಗೆ ಅಪಾರವಾದ ಕೋಪ ಬಂದ್ಬಿಡ್ತು. ಕೃಷ್ಣ ಏನು ಮಾಡ್ದ, ಸಾರಥಿಯ ಸ್ಥಾನದಲ್ಲಿ ಕುಳಿತಿದ್ದ ಕೃಷ್ಣ ಚಾವಡಿಯನ್ನ ಕೆಳಗೆ ಇಟ್ಟ, ಕಡಿವಾಣವನ್ನ ಕೈಯಿಂದ ಬಿಸುಟ, ಎದ್ದು ನಿಂತು ಒಮ್ಮೆ ಮೈಯನ್ನು ಕೊಡವಿ, ಮೈಯಲ್ಲಿ ಹೊಕ್ಕಿದ್ದಂತಹ ಅಷ್ಟು ಬಾಣಗಳು ಕೆಳಗೆ ಬಿದ್ದಿತು. ಅರ್ಜುನನ ರಥದಿಂದ ಕೆಳಕ್ಕೆ ಜಿಗಿದ. ಮೇಲೆ ಹೊದ್ದುಕೊಂಡ ಉತ್ತರೀಯ ಅದು ಕೆಳಗೆ ಜಾರಿ ಬೀಳ್ತಾ ಇರೋದನ್ನು ಕೂಡ ಗಮನಿಸದೆ ಕೈಯಲ್ಲಿ ಸುದರ್ಶನ ಚಕ್ರವನ್ನು ಹಿಡಿದು, ಎರಡೂ ಕಣ್ಣುಗಳು ಕೆಂಡದಂತೆ ಆಗ್ಬಿಟ್ಟಿದೆ. ಕೆಂಡದ ಉಂಡೆಗಳಂತೆ ಇರುವ ಕೋಪದ ಕಣ್ಣುಗಳಿಂದ ಜಾರುತ್ತಿರುವ ಉತ್ತರೀಯವನ್ನು ಗಮನಿಸದೆ ಸುದರ್ಶನ ಚಕ್ರವನ್ನು ಹಿಡಿದು ವೇಗವಾಗಿ ಭೀಷ್ಮರ ರಥದ ಕಡೆಗೆ ಓಡಿ ಬರ್ತಾ ಇದ್ದಾನೆ ಕೃಷ್ಣ. ಎಲವೋ ಭೀಷ್ಮ, ನಿನಗೆ ಇಂತಹ ಒಂದು ದೌಷ್ಟ್ಯವ, ನನ್ನನ್ನ ಬಾಣಗಳಿಂದ ಕಟ್ಟಿ ಹಾಕಿರತಕ್ಕಂತಹ ಸಾರಥ್ಯ ಕಾರ್ಯಕ್ಕೆ ವಿಘ್ನ ತರುವಂತಹ ದೌಷ್ಟ್ಯವ, ಎಲವೋ ಭೀಷ್ಮ, ಇಂದು ನಿನಗೆ ಅಂತ್ಯ ಎಂಬುದಾಗಿ ಹೇಳ್ತಾ ಘೋರ ರೂಪಿಯಾಗಿ, ಸೌಮ್ಯ ರೂಪಿಯಾದಂತಹ ಆ ಕೃಷ್ಣ ಘೋರ ರೂಪಿಯಾಗಿ ಕೈಯಲ್ಲಿ ಸುದರ್ಶನ ಚಕ್ರವನ್ನು ಹಿಡಿದುಕೊಂಡು ಓ ಭೀಷ್ಮ ಎಂಬುದಾಗಿ ಕರೀತಾ ರಣರಂಗದಲ್ಲಿ ಓಡಿ ಬರ್ತಾ ಇದ್ದಾನೆ. ನೋಡ್ತಾರೆ ಭೀಷ್ಮರು, ನೋಡ್ತಾರೆ ಆ ಓಡಿ ಬರ್ತಾ ಇರ್ತಕ್ಕಂತಹ ಕೋಪೋದ್ರಿಕ್ತನಾದ ಆ ಕೃಷ್ಣನನ್ನು ನೋಡಿ ಭೀಷ್ಮರು ತಮ್ಮ ಧನುರ್ಬಾಣಗಳನ್ನು ಕೆಳಗಡೆ ಇಟ್ಟರು, ಶಿರಸ್ತ್ರಾಣವನ್ನು ತೆಗೆದರು, ರಥದಿಂದ ಕೆಳಕ್ಕೆ ಇಳಿದು ಬಾ ಬಾ, ಈ ನಿನ್ನ ರೂಪವನ್ನು ನೋಡುವುದು ನನಗೆ ಎಂತಹ ಭಾಗ್ಯ, ನಿನ್ನ ಕೈಯಲ್ಲಿ ನನಗೆ ವಧೆಯ, ಅದಕ್ಕಿಂತ ಮಹಾಭಾಗ್ಯ ಬೇರೆ ಏನಿದೆ, ಬಾ ಬಾ ಎಂಬುದಾಗಿ ಕರೆಯುತ್ತಾ ಆ ಕೋಪೋದ್ರಿಕ್ತನಾಗಿ ಓಡಿ ಬರುವ ಕೃಷ್ಣನನ್ನು ನೋಡ್ತಾ ಎರಡೂ ಕೈಗಳನ್ನು ಮುಗಿದು ಮಂಡಿಯೂರಿ ಆ ಸುದರ್ಶನ ಚಕ್ರಧಾರಿಯಾಗಿ ಧಾವಿಸಿ ಬರ್ತಕ್ಕಂತಹ ಕೋಪೋದ್ರಿಕ್ತನಾದ ಕೃಷ್ಣನನ್ನ ಅಪೂರ್ವವಾಗಿ ಸ್ತೋತ್ರ ಮಾಡ್ತಾರೆ ಭೀಷ್ಮರು. ಭೀಷ್ಮ ಸ್ತುತಿ, ಅದಕ್ಕೆ ಸ್ತವ, ಭೀಷ್ಮಸ್ತವ ಎಂಬುದಾಗಿ, ಸ್ತೋತ್ರಗಳಿಗೆ ಅದು ರಾಜನಂತೆ, ಸ್ತವರಾಜ ಎಂಬುದಾಗಿ ಅದನ್ನು ಕರೀತಾರೆ. ಅಪೂರ್ವವಾಗಿ ಭೀಷ್ಮರು ಆ ಕೃಷ್ಣನನ್ನ ಸ್ತೋತ್ರ ಮಾಡ್ತಾರೆ. ಕೂಡಲೇ ಕೃಷ್ಣ ಸುದರ್ಶನ ಚಕ್ರವನ್ನ ಉಪಸಂಹಾರ ಮಾಡಿಕೊಂಡು ಮತ್ತೆ ತನ್ನ ರಥಕ್ಕೆ ಹೋಗ್ತಾನೆ. ಈ ರೀತಿಯಾಗಿ ಆಯುಧವನ್ನ ಹಿಡಿಯೋಲ್ಲ, ಯುದ್ಧ ಮಾಡೋಲ್ಲ ಎಂಬುದು ಕೃಷ್ಣನ ಪ್ರತಿಜ್ಞೆ. ಕೃಷ್ಣನ ಕೈಯಲ್ಲಿ ಆಯುಧವನ್ನು ಹಿಡಿಸಿಯೇ ತೀರ್ತೇನೆ, ಪಾಂಡವರನ್ನ ನಾನು ಸೆರೆ ಹಿಡಿತೀನಿ ಅಥವಾ ಯುದ್ಧದ ನಿಯಮವನ್ನ ಅವರು ಮೀರೋ ಹಾಗೆ ಮಾಡ್ತೇನೆ ಎಂಬುದು ಭೀಷ್ಮರ ಪ್ರತಿಜ್ಞೆ. ಇಲ್ಲಿ ಕೃಷ್ಣ ತನ್ನ ಪ್ರತಿಜ್ಞೆ ಹೋದ್ರೂ ಪರವಾಗಿಲ್ಲ, ಆಯುಧವನ್ನ ಹಿಡಿಯೋಲ್ಲ ಅನ್ನೋದು ಕೃಷ್ಣನ ಪ್ರತಿಜ್ಞೆ.
ಆಯುಧವನ್ನು ಹಿಡಿಸಿಯೇ ತೀರ್ತೇನೆ ಎನ್ನುವುದು ಭೀಷ್ಮರ ಪ್ರತಿಜ್ಞೆ. ತನ್ನ ಪ್ರತಿಜ್ಞೆ ಸುಳ್ಳಾದರೂ ಪರವಾಗಿಲ್ಲ, ಭಕ್ತನಾದ ಭೀಷ್ಮನ ಪ್ರತಿಜ್ಞೆ ನೆರವೇರಬೇಕು ಅಂತ ಚಕ್ರವನ್ನು ಹಿಡಿದು ಓಡಿ ಬಂದನಲ್ಲ, ಅಂತಹ ಪರಮಾತ್ಮನನ್ನ ನಾವು ಶರಣಾಗತಿ ಮಾಡಿದಾಗ ನಮಗೆ ರಕ್ಷಣೆ ಇಲ್ಲವಾ ಸಖಿ ಅಂತಾಳೆ ಅಂಡಳು. ಇದು ಪರಮಾತ್ಮ. ಯಾರವನು ಎಲ್ಲ ಅವನ ಮೇಲೆ ಆ ಯುದ್ಧದ ನಿಯಮವನ್ನು ಮೀರಿದ ಎಂಬುದಾಗಿ ಕೃಷ್ಣನ ಮೇಲೆ ಅಪವಾದ. ಹೀಗೆ ಆ ಕೃಷ್ಣ ಏನೆಲ್ಲ ಕಾರ್ಯವನ್ನು ಪಾಂಡವರಿಗಾಗಿ ಮಾಡಿದ. ಪಾಂಡವರು ಮಾತ್ರವಲ್ಲ, ಆ ಗೋಕುಲದಲ್ಲಿ ಇದ್ದಂತಹ ಎಲ್ಲ ಅಸುರರನ್ನು ಆ ಕಂಸ ಕಳುಹಿಸಿದಾಗ ತನ್ನ ಆ ಗೋಕುಲದಲ್ಲಿ ಬೃಂದಾವನದಲ್ಲಿ ಇರುವವರಿಗೆ ಯಾವ ವಿಧವಾದಂತಹ ಆಪತ್ತು ಏರ್ಪಡಬಾರದು ಎಂಬುದಕ್ಕಾಗಿ ಕಂಸ ಕಳುಹಿಸಿದಂತಹ ಒಬ್ಬ ಅಸುರ ಹಿಂತಿರುಗಿ ಹೋದ್ನ. ಪೂತನೆಯಿಂದ ಪ್ರಾರಂಭ ಶಂಖಚೂಡನ ಪರ್ಯಂತ ಪೂತನ, ಶಕಟಾಸುರ, ಅಘಾಸುರ, ಧೇನುಕಾಸುರ, ಕಪಿತ್ತಾಸುರ, ಕೇಶಿ, ಒಬ್ರಾಯಿಬ್ರ ಆ ರಾಕ್ಷಸ ಪರಂಪರೆಯೇ ಆ ಗೋಕುಲಕ್ಕೆ ಬಂದಿತಲ್ಲವ. ಒಬ್ಬರಾದರೂ ಹಿಂತಿರುಗಿ ಹೋದ್ರ ತನ್ನನ್ನೂ ರಕ್ಷಿಸಿಕೊಂಡು ಗೋಕುಲವನ್ನೂ ರಕ್ಷಣೆ ಮಾಡಿದ್ದು ಆ ಗೋಕುಲದವರ ಮೇಲೆ ಅವನಿಗೆ ಇರ್ತಕ್ಕಂತಹ ಪ್ರೇಮದಿಂದ ಅಲ್ಲವಾ. ಹೀಗೆ ಆ ಪರಮಾತ್ಮ ಇವನನ್ನ ಆಶ್ರಯಿಸುವ ನಮ್ಮ ಯೋಗ್ಯತೆ ಏನು ಎಂದು ಅಂಜಿದಂತಹ ಆ ಗೋಪ ಬಾಲಿಕೆಯನ್ನು ನೋಡಿ ಇವಳು ಹೇಳ್ತಾಳೆ, ಅಮ್ಮ, ಹೇ ಬಾಲಕಿ, ಸಖಿ, ನೀನು ನಮ್ಮನ್ನು ನೋಡ್ಕೊಳ್ಳೋದು ಬೇಡ, ನಮ್ಮನ್ನು ನಾವು ನೋಡ್ಕೊಳ್ಬಾರ್ದು. ನಮ್ಮನ್ನು ನಾವು ನೋಡಿದರೆ ಯಾವ ಕಾಲಕ್ಕೂ ಪರಮಾತ್ಮ ಪ್ರಾಪ್ತಿ ಇಲ್ಲ. ಮತ್ಯಾರನ್ನು ನೋಡಬೇಕು? ಅವನನ್ನು ನೋಡು. ಶರಣ್ಯನ ಮಹಿಮೆಯಿಂದ ನಮಗೆ ಪ್ರಾಪ್ತಿ, ಶರಣಾಗತನ ದೋಷಗಳಿಂದ ವಿರೋಧ. ಶರಣ್ಯನ ಮಹಿಮೆಯಿಂದ ನಮಗೆ ಫಲಪ್ರಾಪ್ತಿ. ಆದ್ದರಿಂದ ಇಂತಹ ಆ ಶರಣ್ಯನಾಗಿ ಇರುವವನು ಕೊಟ್ಟ ಮಾತನ್ನ ಯಾವ ಕಾಲಕ್ಕೂ ಮೀರುವುದಿಲ್ಲ. ಒಬ್ಬ ಯಶೋದೆ ಅಟ್ಟಿಸ್ಕೊಂಡು ಬಂದ್ಬಿಟ್ಲು ಕೃಷ್ಣನನ್ನ. ಎಲ್ಲಿ ಅವನು ಕಳ್ಳ, ಇವರಿಂದ ನಮಗೆ ಅಪಕೀರ್ತಿ, ಗೋಕುಲದಲ್ಲಿ ಇರೋರೆಲ್ಲ ನಿನ್ನ ಮಗ ಕಳ್ಳ ಸುಳ್ಳ ಅಂತ ನಮ್ಮ ಮೇಲೆ ಅಪಾದನೆ ಮಾಡ್ತಾರೆ ಅಂತ ಹೇಳಿ ಅವಳು ಕೈಯಲ್ಲಿ ಕೋಲನ್ನು ಹಿಡಿದು ಕೃಷ್ಣನನ್ನು ದಂಡಿಸುವುದಕ್ಕಾಗಿ ಅಟ್ಟಿಸಿಕೊಂಡು ಬರ್ತಾಳೆ. ಅಮ್ಮನ ಕೈಯಿಂದ ಹೇಗಾದ್ರೂ ತಪ್ಪಿಸ್ಕೊಳ್ಬೇಕಲ್ಲ, ಏನು ಮಾಡೋದು? ಅಲ್ಲೊಂದು ತಾತ ಕೂತಿದ್ದಾರೆ, ದೊಡ್ಡ ಮೊಸರಿನ ಗಡಿಗೆಯನ್ನು ಇಟ್ಕೊಂಡು ಒಬ್ಬ ಅಜ್ಜ ಕೂತಿದ್ದಾರೆ. ಇವನು ಬಂದ, ತಾತ ನನ್ನನ್ನು ನಿನ್ನ ಮೊಸರು ಗಡಿಗೆಯಲ್ಲಿ ಬಚ್ಚಿಡ್ತೀಯಾ? ಅಮ್ಮ ಅಟ್ಟಿಸ್ಕೊಂಡು ಬರ್ತಾ ಇದ್ದಾಳೆ, ನಾನು ಹೊಡೆದು ಬಿಡ್ತಾಳೆ, ನಾನು ಬಚ್ಚಿಡ್ತೀಯಾ ಅಂದ. ಆ ತಾತ ಏನು ಮಾಡ್ದ, ನಾನು ಕೇಳಿದ್ದನ್ನು ಕೊಡೋದಾದರೆ ಬಚ್ಚಿಡ್ತೀನಿ, ನೀ ಏನು ಕೇಳ್ತೀಯೋ ಕೊಡ್ತೀನಿ, ಮೊದಲು ಅಮ್ಮನಿಂದ ನನ್ನನ್ನು ಕಾಪಾಡು ಅಂದ. ಈ ತಾತ ಏನು ಮಾಡ್ತು, ಪುಟ್ಟ ಕೃಷ್ಣನನ್ನ ಎತ್ಕೊಂಡು ದೊಡ್ಡ ಮೊಸರಿನ ಗಡಿಗೆಯಲ್ಲಿ ಬಚ್ಚಿಟ್ಬಿಟ್ಟು ಮೇಲೆ ಮುಚ್ಚಿಬಿಡ್ತು ತಾತ. ಆಮೇಲೆ ಯಶೋದೆ ಬರ್ತಾಳೆ, ನೋಡಿದ್ಯಾ ಇಲ್ಲಿ ಏಲಾ ಪೈಗಳವರೈಪ್ಪಾನೈ ಹಿಂಗೇ ಪೋದ ಕಂಡೀರೆ. ಇಲ್ಲಿ ಯಾವನಾದರೂ ಒಬ್ಬ ಬನ್ನ ಬರೀ ಸುಳ್ಳೇ ಹೇಳೋವನು, ಕರ್ರಗಿದ್ದಾನೆ, ದಪ್ಪಕ್ಕಿದ್ದಾನೆ, ಬೆಣ್ಣೆ ವಾಸನೆ ಬರ್ತಿರುತ್ತೆ ಅಂತ ಅವನು ಯಾರಾದರೂ ಇಲ್ಲಿ ಓಡ್ ಹೋಗಿದ್ದ? ನಾನು ನೋಡಲೇ ಇಲ್ಲ ಅಂದ್ಬಿಟ್ರು ಈ ಅಜ್ಜ. ಸರಿ, ಯಶೋದೆ ಹೊಟ್ಟೋದ್ಲು, ಅವನು ಮಾತೇ ಆಡದೆ ಕೂತಿದ್ದಾನೆ. ಒಳಗಿಂದ ಈ ತುಂಟ, ತಾತ ನನ್ನನ್ನು ಹೊರಗಡೆ ಬಿಡು, ಅಜ್ಜ ನನ್ನನ್ನು ಹೊರಗಡೆ ಬಿಡು ಕೇಳ್ತಾನೆ ಇದ್ದಾನೆ. ಕೇಳಿದ್ ಕೊಡ್ತೀಯಾ? ಕೊಡ್ತೀನಿ, ನನಗೆ ಮೋಕ್ಷ ಕೊಡು ಅಂತ ಕೇಳ್ಬಿಟ್ಟು. ಒಳಗೆ ಬಂಧಿಸಲ್ಪಟ್ಟವನು ಪರಮಾತ್ಮ ಎಂಬ ಜ್ಞಾನ ಈ ಮೊಸರನ್ನು ಮಾರುವವನಿಗೆ ಇದೆ. ಆಯಿತು ಕೊಟ್ಟೆ ಎಂದ. ನನಗೆ ಮಾತ್ರ ಮೋಕ್ಷ ಕೊಟ್ಟರೆ ಸಾಲದು, ನಿನ್ನನ್ನು ಬಚ್ಚಿಟ್ಟಿದ್ದೀನಲ್ಲ ಗಡಿಗೆ, ಅದಕ್ಕೂ ಮೋಕ್ಷ ಬೇಕು ಅಂದ. ಆಯಿತು ಅಂದ ಪರಮಾತ್ಮ. ಕೊಟ್ಟ ಮಾತನ್ನು ಪಾಲಿಸ್ತಾನೆ. ಈ ರೀತಿ ಗಡಿಗೆಗೂ ಮೋಕ್ಷವನ್ನು ಕೊಟ್ಟ ಪರಮಾತ್ಮ, ಗಡಿಗೆಗೂ ಭಗವತ್ ಪ್ರಾಪ್ತಿಯನ್ನು ಉಂಟು ಮಾಡಿದ ಪರಮಾತ್ಮ ನಮಗೆ ನೀಡಲಾರನ ಸಖಿ? ನೀನು ನಮ್ಮನ್ನು ನೋಡ್ಕೋಬೇಡ, ಅವನನ್ನು ನೋಡು. ಶರಣ್ಯನ ಮಹಿಮೆಯಿಂದ ಎಲ್ಲ ಪಾಪಗಳು ನಿವೃತ್ತಿಯಾಗುತ್ತದೆ. ಆದ್ದರಿಂದ ಆ ತಾನು ಸಂಕಲ್ಪಿಸುವುದು ವಿಫಲವಾದರೂ ಕೂಡ ತನ್ನವರಾದ ಭಕ್ತರು ಸಂಕಲ್ಪಿಸಿದ್ದನ್ನ, ತನ್ನ ಸಂಕಲ್ಪವನ್ನು ನಾಶ ಮಾಡಿಕೊಂಡಾದರೂ ಭಕ್ತರ ಸಂಕಲ್ಪವನ್ನು ನೆರವೇರಿಸುವವನು ಅವನು ಆ ಶರಣ್ಯನಾದ ಪರಮಾತ್ಮ. ಅವನ ಮಹಿಮೆಯನ್ನು ನೋಡು, ಅವನ ಕೀರ್ತಿಯನ್ನು ನೋಡು, ಅವನ ಶರಣಾಗತ ರಕ್ಷಣೆಯನ್ನು ನೋಡು, ಅವನ ವೈಭವವನ್ನು ನೋಡು. ನಮಗೆ ಭಗವತ್ ಪ್ರಾಪ್ತಿ ಶತಸಿದ್ಧ.
ಕಾರಣ ಅವನಿಗೆಂತಹವನು, ಅವನು ಸಾಮಾನ್ಯವಾದವನ, ಅತ್ಯಾಶ್ಚರ್ಯಭೂತನಾದವನು, ಮಹಾಮಹಾ ಅಸಾಧಾರಣವಾದ ಕಾರ್ಯಗಳನ್ನು ಮಾಡುವವನು. ತನ್ನ ಸಂಕಲ್ಪವನ್ನು ಸುಳ್ಳು ಮಾಡಿಕೊಂಡಾದರೂ ಆಶ್ರಿತರ ಸಂಕಲ್ಪವನ್ನು ನೆರವೇರಿಸುವುದಕ್ಕಾಗಿ ಪರಮಪದ ಸಾಮ್ರಾಜ್ಯದಿಂದ ಇಲ್ಲಿ ಗೋವುಗಳನ್ನು ಕಾಯುವವನಂತೆ ಬಂದಂತಹ ಆಶ್ಚರ್ಯಭೂತನಾದವನು ಅವನು ಮಾಯನೈ ಎಂಬುದಾಗಿ ಹೇಳ್ತಾಳೆ. ಮಾಯನೈ ಮಣ್ಣೆ ವಡ ಮಧುರೈ ಮೈಂದನೈ ಎಂಬುದಾಗಿ ಪಾಶುರದ ಪ್ರಾರಂಭ. ಇಷ್ಟು ಹೊತ್ತು ಹೇಳಿದ್ದು ಪೀಠಿಕೆ. ಮಾಯನೈ ಎಂಬುದಾಗಿ ಆಂಡಾಳು ಹೇಳ್ತಾಳೆ. ಆ ಮಾಯನೈ ಆಶ್ಚರ್ಯಭೂತನಾದವನು. ಮಾಯಾ ಶಬ್ದಕ್ಕೆ ಅರ್ಥವೇನು? ನಾವೆಲ್ಲ ಏನು ತಿಳ್ಕೊಂಡಿದ್ದೀವಿ? ಏನೋ ಕಣ್ಕಟ್ ವಿದ್ಯೆ, ಮೋಸ, ಇಂದ್ರಜಾಲ ಅಂತ ತಿಳ್ಕೊಂಡಿದ್ದೀವಿ. ಅದು ಅರ್ಥವಲ್ಲ. ಮಾಯಾ ಶಬ್ದಕ್ಕೆ ಸಂಸ್ಕೃತ ನಿಘಂಟು ಡಿಕ್ಷನರಿ ಮೀನಿಂಗ್ ಏನು ಗೊತ್ತಾ? ಜ್ಞಾನ ಅಂತ ಅರ್ಥ. ಮಾಯಾ ವಯುನಂ ಜ್ಞಾನಂ ಎಂಬುದಾಗಿ ನಾವು ನೇರ ವಿಪರೀತ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಮಾಯೆ ಅಂದರೆ ಅಜ್ಞಾನ ಅಂತ ನಾವು ತಿಳ್ಕೊಂಡಿದ್ದೀವಿ. ಮಾಯಾ ಶಬ್ದದ ಅರ್ಥ ಜ್ಞಾನ ಅಂತ ಅರ್ಥ. ಡಿಕ್ಷನರಿ ತೆಗೆದು ನೋಡಿ, ಸಂಸ್ಕೃತ ಡಿಕ್ಷನರಿ, ಮಾಯಾ ವಯುನಂ ಜ್ಞಾನಂ ಅಂತ ಅಲ್ಲಿ ಪದ ಅಮರಕೋಶದಲ್ಲಿ. ಈ ರೀತಿ ಮಾಯನೈ ಎಂದರೆ ತನ್ನ ಸಂಕಲ್ಪ ರೂಪವಾದ ಜ್ಞಾನದಿಂದ ಆ ಪರಮಪದದಲ್ಲಿ ಸಮಸ್ತ ಕಲ್ಯಾಣ ಗುಣ ಪರಿಪೂರ್ಣನಾಗಿ ನಿರತಿಶಯಾನಂದವಾದ ಬ್ರಹ್ಮಾನಂದ ಲೋಕದಲ್ಲಿ ನಿತ್ಯ ವಿಭೂತಿಯಾದ ಪರಮಪದ, ಲೀಲಾ ವಿಭೂತಿಯಾದ ಈ ಜಗತ್ತು ಎರಡನ್ನೂ ಆಳುತ್ತಾ ಶ್ರೇಯಪದಿಯಾಗಿ ಆ ಮಹಾವಿಭೂತಿಯನ್ನು ಆಳತಕ್ಕಂತಹ ಸೃಷ್ಟಿಸ್ಥಿತಿಲಯಗಳಿಗೆ ಕಾರಣಕರ್ತನಾದಂತಹ ಪರಾತ್ಪರನಾದ ಆ ಪರವಸ್ತು ಇದೆಯಲ್ಲ, ಆ ಪರವಸ್ತುವಿನ ಪರತ್ವವನ್ನು ಇವಳು ನೆನೀತಾಳೆ ಮಾಯನೈ. ಇಂತಹ ಪರತ್ವವನ್ನು ಉಳ್ಳವನು, ಅವನಿಗಿಂತ ಮಿಗಿಲಾದವರು ಮತ್ತೊಬ್ಬರಿಲ್ಲ. ಅವನನ್ನು ಏನಂತ ಕರಿತೀವಿ? ಪರಮಾತ್ಮ ಎಂಬುದಾಗಿ ಕರಿತೀವಿ. ಪರಮಾತ್ಮ ಅಂದ್ರೆ ಏನು? ಯಸ್ಯ ಪರೋ ಮಾ, ಅವನಿಗಿಂತ ದೊಡ್ಡವರು ಇಲ್ಲದವನು ಅಂತ ಅರ್ಥ. ಯಾವನಿಗಿಂತ ದೊಡ್ಡವನು ಮತ್ತೊಬ್ಬನಿಲ್ಲವೋ ಅವನು ಪರಮಾತ್ಮ ಎಂಬುದಾಗಿ ಆ ವಿಗ್ರಹ ವಾಕ್ಯ. ಆ ರೀತಿ ಆ ಪರಮಾತ್ಮನ ಉತ್ಕೃಷ್ಟಾವಸ್ಥೆ, ಪರಮಾತ್ಮನ ಪರತ್ವವನ್ನು ನೋಡ್ತಾಳೆ ಮಾಯನೈ. ಆ ಪರಮಾತ್ಮನನ್ನು ತಿಳ್ಕೊಳ್ಳೋಕ್ಕಾಗತ್ತಾ ಅಂದರು. ಉಪನಿಷತ್ತಿನ ಋಷಿಗಳೇ ಕೈ ಬಿಟ್ಬಿಟ್ರು. ಈ ಪರಮಾತ್ಮನನ್ನು ಹೇಗೆ ತಿಳ್ಕೊಳ್ಳೋದು ಅಂದರು. ಕೇನೋಪನಿಷತ್ ಹೇಳತ್ತೆ, ಯಸ್ಯಾಮತಂ ತಸ್ಯ ಅಮತಂ ಅವಿಜ್ಞಾತಂ ವಿಜಾನತ. ಕೇನೋಪನಿಷತ್ತಿನ ಮಂತ್ರ ಇದು. ಆ ಕೇನೋಪನಿಷತ್ತಿನ ಮಂತ್ರ ಏನು ಹೇಳುತ್ತೆ? ಪರಮಾತ್ಮನನ್ನು ತಿಳ್ಕೊಂಡಿದ್ದೀನಿ ಅಂತ ಯಾವನು ಹೇಳ್ತಾನೆ ಅವನಿಗೆ ಪರಮಾತ್ಮ ತಿಳಿದಿಲ್ಲ. ಪರಮಾತ್ಮನನ್ನು ತಿಳ್ಕೊಳ್ಳೋಕೆ ಆಗಲ್ಲ ಅಂತ ಯಾವನು ತಿಳ್ಕೊಂಡಿದ್ದಾನೆ ಅವನಿಗೆ ಪರಮಾತ್ಮ ತಿಳಿದಿದ್ದಾನೆ. ಅಂದರೆ ಅರ್ಥ ಏನು? ಈ ಪರಮಾತ್ಮ ವಸ್ತುವನ್ನು ತಿಳಿದುಕೊಳ್ಳುವುದಕ್ಕೆ ಆಗುವುದಿಲ್ಲ ಎಂಬುದೇ ವಾಸ್ತವ. ಆದಿಮಧ್ಯಾಂತರಹಿತನಾದ ಪರಮಾತ್ಮ ತತ್ವವನ್ನು ಪೂರ್ಣವಾಗಿ ಅರಿಯುವುದಕ್ಕೆ ಸಾಧ್ಯವ. ಇದ್ದದ್ದನ್ನು ಇದ್ದಾಗೆ ತಿಳ್ಕೋಬೇಕು. ಇದು ಬೆಳ್ಳಗಿದೆ ಅಂದರೆ ಇದು ಬೆಳ್ಳಗಿದೆ ಅಂತ ತಿಳ್ಕೋಬೇಕು. ಆ ಬೆಳ್ಳಗಿದೆ ಅಂತ ತಿಳ್ಕೊಳ್ಳೋದೇ ಅದರ ಜ್ಞಾನ. ಪರಮಾತ್ಮನನ್ನು ಪೂರ್ಣವಾಗಿ ಅರಿಯೋದಕ್ಕೆ ಆಗೋಲ್ಲ ಅನ್ನೋದು ವಾಸ್ತವ. ಅದನ್ನು ಹಾಗೆ ತಿಳ್ಕೋಬೇಕು. ನಾ ಪರಮಾತ್ಮನ ತಿಳ್ಕೊಂಡ್ಬಿಟ್ಟೆ ನನಗೆಲ್ಲ ಪರಮಾತ್ಮ ವಿಷಯ ಗೊತ್ತು ಅಂದರೆ ಇವನಿಗೆ ಗೊತ್ತಿಲ್ಲ ಅಂತ ಅರ್ಥ ಅಂತ ಉಪನಿಷತ್ ಹೇಳುತ್ತೆ. ಯಸ್ಯ ಮತಂ, ನಾನು ಪರಮಾತ್ಮನನ್ನು ತಿಳಿದುಕೊಂಡೆ ಅಂತ ಯಾವನು ಹೇಳ್ತಾನೆ, ತಸ್ಯ ಅಮತಂ, ಅವನಿಗೆ ಅದು ತಿಳಿದಿಲ್ಲ. ತಿಳ್ಕೊಳ್ಳೋಕೆ ಆಗಲ್ಲ ಅಂತ ಯಾವನು ತಿಳ್ಕೊಂಡಿದ್ದಾನೆ ಅವನದು ಸರಿಯಾದ ಮತ ಎಂಬುದಾಗಿ ಹೇಳುತ್ತೆ. ಅವಿಜ್ಞಾತಂ ವಿಜಾನತ, ಯಾವನು ಪರಮಾತ್ಮ ತತ್ವ ತಿಳ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದಾನೆ ಅವನು ತಿಳಿದುಕೊಂಡಿದ್ದಾನೆ ಎಂಬುದಾಗಿ ಕೇನೋಪನಿಷತ್ತು ಪರತತ್ವವನ್ನು ವರ್ಣನೆ ಮಾಡುತ್ತೆ. ಅಂತಹ ಅರಿಯುವುದಕ್ಕೆ ಅಸಾಧ್ಯವಾದ ಅಸೀಮ ಅನಂತವಾದ ಪರಾತ್ಪರ ವಸ್ತುವಾದ ಪರಬ್ರಹ್ಮದ ಆ ಪಾರಮ್ಯವನ್ನು ನೋಡ್ತಾಳೆ ಮಾಯನೈ. ಆದರೆ ಅಂಥ ಪರತತ್ವ, ಅಂಥ ಪರಬ್ರಹ್ಮ ಈಗ ನಮ್ಮ ಮುಂದೆ ಗೋಕುಲದಲ್ಲಿ ಈ ರೀತಿ ಗೋವುಗಳನ್ನು ಮೇಯಿಸುವವನಾಗಿ, ನಮ್ಮ ಮನೆಯಲ್ಲಿ ಬೆಣ್ಣೆಯನ್ನು ಕದಿಯುವವನಾಗಿ, ನಮ್ಮ ಜೊತೆ ಆಟವಾಡುವವನಾಗಿ, ನಮ್ಮ ವಸ್ತ್ರವನ್ನು ಅಪಹಾರ ಮಾಡುವವನಾಗಿ ಹೀಗೆ ಬಂದಿದ್ದಾನಲ್ಲ, ಇದೇನು ಸೌಲಭ್ಯ! ಎಷ್ಟು ಸುಲಭನಾಗಿ ಬಂದಿದ್ದಾನೆ ಆ ಪರತ್ವ, ಈ ಸೌಲಭ್ಯ. ಇದು ಎರಡಕ್ಕೂ ಒಂದಕ್ಕೊಂದು ಸಂಬಂಧವೇ ಇಲ್ವಲ್ಲ. ಸರ್ವೋತ್ಕೃಷ್ಟನಾದವನು ಸರ್ವಸುಲಭನಾಗಿ ಬರೋದುಂಟ.
ಕಲ್ಲು ಎಲ್ಲ ಕಡೆ ಸಿಗುತ್ತೆ ಸುಲಭವಾಗಿ, ಆದರೆ ಅದಕ್ಕೇನಾದರೂ ಬೆಲೆ ಇದೆಯಾ ಕಲ್ಲು ಮಣಿಗೆ? ಆದರೆ ವಜ್ರಗಳು ಮಹಾ ಬೆಲೆಯುಳ್ಳದ್ದು, ಆದರೆ ಅದು ಎಲ್ಲ ಕಡೆ ಸಿಗೋಲ್ಲ. ಆದರೆ ಈ ವಜ್ರವೇ ಎಲ್ಲರಿಗೂ ಸಿಗೋ ಹಾಗಾಗ್ಬಿಟ್ರೆ, ಆ ರೀತಿ ಪರಾತ್ಪರ ವಸ್ತು ಸಕಲ ಮನುಜನಯನ ವಿಷಯತಂಗತಃ, ಎಲ್ಲರ ಕಣ್ಣಿಗೆ ಕಾಣುವಂತೆ, ಎಲ್ಲರ ಕಣ್ಣಿಗೆ ವಿಷಯವಾಗುವಂತೆ, ಎಲ್ಲರ ಮನೆಯ ಅಂಗಳದಲ್ಲಿ ಆಡುವಂತೆ, ಎಲ್ಲರ ಮನೆಯ ಬೆಣ್ಣೆ ತಿನ್ನುವವನಾಗಿ, ಹೀಗೆ ಮುಗ್ಧ ಬಾಲಕನಾಗಿ ಮನಮೋಹಕನಾಗಿ ಬಾಲಕೃಷ್ಣನಾಗಿ ಬಂದಿದ್ದಾನಲ್ಲ, ಈ ಸೌಲಭ್ಯ ಇದನ್ನು ನೋಡ್ತಾಳೆ ಮಾಯನೈ. ಆ ಪರತ್ವಕ್ಕೂ ಈ ಸೌಲಭ್ಯಕ್ಕೂ ಎಲ್ಲಿಂದೆಲ್ಲಿ ಸಂಬಂಧ? ಈ ರೀತಿಯಾಗಿ ಆ ಅಪೂರ್ವವಾದ ಪರತ್ವ ಸೌಲಭ್ಯಗಳ ಸಮಾಗಮವಾಗಿ ಬಂದಂತಹ ಪರಮಾತ್ಮನ ಅವತಾರದ ರೀತಿಯನ್ನು ನೋಡ್ತಾಳೆ. ಇದನ್ನು ಮಾಡಿದವನು ಮಾಯನೈ. ಯಾಕೆ ಮಾಯನೈ ಅಂತ ಕರೀತಾಳೆ ಇಲ್ಲಿ? ಕೃಷ್ಣ ಪರಮಾತ್ಮನನ್ನ ಉಪನಿಷತ್ತು ಏನು ಹೇಳುತ್ತೆ, ವೇದಗಳು ಏನು ಹೇಳುತ್ತೆ? ತಸ್ಮಾನ್ ಮಾಯಿ ಸೃಜತೆ ವಿಶ್ವಮೇತತೆ ಮಾಯಾಂತು ಪ್ರಕೃತಿಂ ವಿದ್ಯಾತೆ ಮಾಯಿನಂತು ಮಹೇಶ್ವರಂ. ಇದು ಉಪನಿಷತ್ತಿನ ಮಾತು. ತಸ್ಮಾನ್ ಮಾಯಿ, ಆ ಪರಮಾತ್ಮನನ್ನ ಮಾಯಿ ಅಂತ ವೇದ ಕರೆಯುತ್ತೆ. ಮಾಯಾಂತು ಪ್ರಕೃತಿಂ ವಿದ್ಯಾತೆ, ಈ ಪ್ರಕೃತಿ ಇದೆಯಲ್ಲ ಜಡವಾದದ್ದು ಲೋಕ, ಇದನ್ನ ಮಾಯಾ ಎಂಬುದಾಗಿ ಕರೀರಿ. ಇದನ್ನು ಆಳುವವನು, ಇದನ್ನು ಅನುಷ್ಠಾನ ಮಾಡುವವನು, ಇದರಲ್ಲಿ ನೆಲೆ ನಿಂತವನು, ನಿಯಮನ ಮಾಡುವವನು ಮಾಯಿ. ಆ ಮಾಯಿ ಎಂಬುವವನು ಈ ಪ್ರಕೃತಿಯ ಮೂಲಕ ಸೃಷ್ಟಿಯನ್ನು ಮಾಡ್ತಾನೆ. ತಸ್ಮಾನ್ ಮಾಯಿ ಸೃಜತೆ ವಿಶ್ವಂ ಏತತ್ ಎಂಬುದಾಗಿ ವೇದ ಹೇಳುತ್ತೆ. ಪ್ರಕೃತಿಯನ್ನು ಯಾತಕ್ಕೆ ಮಾಯಾ ಅಂತ ಕರೆದ್ರು ಅಂದರು? ಆ ಮಾಯಾ ಶಬ್ದಕ್ಕೆ ಇನ್ನೊಂದು ಅರ್ಥವಿದೆ. ಏನದು? ಹೊದಿಕೆ ಅಂತ ಅರ್ಥ. ದಟ್ ವಿಚ್ ಕವರ್ಸ್ ಅಂತ ಅರ್ಥ. ನಮ್ಮ ಆತ್ಮಸ್ವರೂಪವನ್ನು ಅದು ಮುಚ್ಚಿ ಹಾಕೋದ್ರಿಂದ ಅದಕ್ಕೆ ಮಾಯಾ ಅಂತ ಹೆಸರು. ಅದು ಪ್ರಕೃತಿಗೆ ಬಂದ ಅದರ ಒಂದು ಗುಣದಿಂದ ಬಂದ ಹೆಸರು. ಆದರೆ ಪರಮಾತ್ಮ ಏನು ಹೇಳ್ತಾನೆ? ಅಷ್ಟೊಂದು ಪರಾತ್ಪರನಾದ ಪರಮಾತ್ಮ ಇಷ್ಟೊಂದು ಸುಲಭನಾಗಿ ಹೀಗೆ ಬರುವಾಗ ಅರ್ಜುನನನ್ನು ನೋಡಿ ಏನು ಹೇಳ್ತಾನೆ? ಅಜೋಪಿ ಸನ್ನೆ ಅವ್ಯಯಾತ್ಮ ಭೂತಾನ ಈಶ್ವರೋಪಿ ಸನ್ನೆ ಎಂಬುದಾಗಿ ಹೇಳ್ತಾನೆ. ಎಲೈ ಅರ್ಜುನ, ಅಜಃ ನಾನು ಹುಟ್ಟಿಲ್ಲದವನು, ಅಜೋಪಿ ಸನ್ನೆ ಹುಟ್ಟಿಲ್ಲದವನಾದರೂ ಕೂಡ ಎಂಬುದಾಗಿ ಅರ್ಥ. ಅಜೋಪಿ ಸನ್ ಎಂಬುದಾಗಿ ಹೇಳ್ತಾನೆ. ಹುಟ್ಟಿಲ್ಲದವನಾದರೂ ಕೂಡ ಅಜೋಪಿ ಸನ್ನೆ ಅವ್ಯಯಾತ್ಮ, ನನ್ನ ಆತ್ಮಕ್ಕೆ ಸಂಕೋಚ ವಿಕಾಸಗಳು ಸ್ವರೂಪ ಸ್ವಭಾವ ಎರಡಕ್ಕೂ ಇಲ್ಲದವನು ಅವ್ಯಯಾತ್ಮ. ಅಜೋಪಿ ಸನ್ನೆ ಅವ್ಯಯಾತ್ಮ ಭೂತಾನ ಈಶ್ವರೋಪಿ ಸನ್ನೆ, ಸಕಲಕ್ಕೂ ಕೂಡ ಒಡೆಯನಾಗಿ ಇರುವವನು ನಾನು. ಆದರೂ ಕೂಡ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ಅರ್ಜುನ, ನನ್ನ ಆತ್ಮಮಾಯೆಯಿಂದ ಸಂಭವಾಮಿ, ನಾನು ಅವತಾರವನ್ನು ಮಾಡ್ತೇನೆ ಎಂಬುದಾಗಿ ಹೇಳ್ತಾನೆ. ಆತ್ಮಮಾಯೆಯ ಅಂದರೆ ಏನರ್ಥ? ನನ್ನ ಸ್ವಸಂಕಲ್ಪದಿಂದ, ಸಂಕಲ್ಪ ರೂಪವಾದ ಜ್ಞಾನದಿಂದ ನಾನು ಅವತಾರ ಮಾಡ್ತೇನೆ ಅರ್ಜುನ ಅಂತ ಹೇಳ್ತಾ ಇದ್ದಾನೆ. ಸಂಭವಾಮಿ ಆತ್ಮಮಾಯೆಯ ಅಂದ. ಆತ್ಮಮಾಯೆ ಅಂದ್ರೇನು? ನನ್ನ ಸಂಕಲ್ಪದಿಂದ, ನನ್ನ ಸ್ವಸಂಕಲ್ಪದಿಂದ ಲೋಕದಲ್ಲಿ ನಾನು ಬಂದು ಹುಟ್ಟುತ್ತೇನೆ ಅರ್ಜುನ, ಅವತಾರವನ್ನು ಮಾಡ್ತೇನೆ. ಪ್ರಕೃತಿಂ ಸ್ವಮಧಿಷ್ಠಾಯ ಸಂಭವಾಮಿ ಆತ್ಮಮಾಯೆಯ, ಸ್ವಸಂಕಲ್ಪದಿಂದ ಸಂಕಲ್ಪ ರೂಪ ಜ್ಞಾನದಿಂದ ನಾನು ಅವತಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಹಾಗೆ ತನ್ನ ಸಂಕಲ್ಪ ರೂಪವಾದ ಜ್ಞಾನದಿಂದ ಪರಾತ್ಪರನಾದವನು ಹೀಗೆ ಗೋಕುಲಕ್ಕೆ ಬಂದ ರೀತಿಯನ್ನು ನೋಡ್ತಾಳೆ ಮಾಯನೈ ಎಂಬುದಾಗಿ ಆ ಪರಮಾತ್ಮನನ್ನು ಕೊಂಡಾಡ್ತಾಳೆ. ಇಲ್ಲಿ ಆ ಪರಮಾತ್ಮ ಎಂತೆಂಥವನು? ಸಮಗ್ರ ಲೋಕವನ್ನು ಹೊಟ್ಟೆ ಒಳಗೆ ಇಟ್ಕೊಂಡು ಪುಟ್ಟದಾದ ಆಲದ ಎಲೆಯ ಮೇಲೆ ಮಲಗಿದವನು. ಆಳ್ವಾರ ಹಾಡ್ತಾರೆ, ஒரு பொருள் புறப்பாடின்னி முழுவதும் அகப்பட கறந்து ஓராலிலை சேர்ந்தயம் பெருமாமாயனை அல்லது ஒருமா தெய்வம் மத்துளமோயாமே. ತಿರುವಾಶ್ರಿಯಂ ನಮ್ಮಾಳ್ವಾರರ ದಿವ್ಯ ಪ್ರಬಂಧ. ಪೆರುಮಾಮಾಯನೇ ಅಲ್ಲದೆ ಮಹಾಮಾಯಾವಿಯವನು ಅಂತಾರೆ ಅಲ್ಲಿ ಆಳ್ವಾರ್. ಈ ಆಳ್ವಾರರ
ಈ ಮಹಾಭಾರತ ಚರಿತ್ರೆಯನ್ನು ಹೇಳುವ ಪ್ರಸಂಗದಲ್ಲಿ ಕೂಡ ಇದೇ ಮಾತು. ಪರನಾದವನ ಸೌಲಭ್ಯವೇ ಅತಿಶಯವಾದದ್ದು. ಆ ಪರತ್ವ ಸೌಲಭ್ಯವನ್ನು ಮಾಯನ್ ಎಂಬ ಶಬ್ದದಿಂದ ಆಂಡಾಳ್ ಕೊಂಡಾಡ್ತಾಳೆ. ಅವನಿಗೆ ಅಭಿಮಾನದಲ್ಲಿ ಅಡಗಿರುವವರು ಎಲ್ಲಿ ಇರ್ತಾರೋ ಅಲ್ಲಿಗೆ ಈ ಪರಮಾತ್ಮ ತಾನಾಗಿ ಬರ್ತಾನೆ ಸಂಕಲ್ಪದಿಂದ. ಅಂತಹ ಮಾಯನ್ ವಿಶೇಷ ಅರ್ಥ ಹೇಳಿದರು. ಹೇಗೆ ಬಂದ ಇವನು ಇಲ್ಲಿಗೆ ಎಂದು. ಪರಮಪದದಿಂದ ಕ್ಷೀರಾಬ್ದಿಗೆ ಬಂದು ಕ್ಷೀರಾಬ್ದಿನಾಥ ತಾನೇ ಎಲ್ಲ ಅವತಾರಗಳನ್ನು ಮಾಡೋದು. ಅವನು ಪರ, ಆಮೇಲೆ ವ್ಯೂಹವಾಸುದೇವ, ಪರವಾಸುದೇವ, ವ್ಯೂಹವಾಸುದೇವನಿಂದ ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ಅನಿರುದ್ಧನಿಂದ ಎಲ್ಲ ಅವತಾರಗಳು ಏರ್ಪಡುತ್ತೆ. ಇದು ಪರಮಾತ್ಮನ ಅವತಾರದ ಕ್ರಮವಲ್ಲವ. ಇಲ್ಲಿ ಆ ಪರಮಾತ್ಮ ವೈಕುಂಠ ಲೋಕದಲ್ಲಿ ಇದ್ದಾನೆ. ಪರಮಾತ್ಮನ ಪರಸ್ವರೂಪ ಪರರೂಪಿಯಾಗಿ ವೈಕುಂಠದಲ್ಲಿ ಇದ್ದಾನೆ. ಅವನ ಅವತಾರ ಮಾಡಬೇಕು ಅಂತ ಸಂಕಲ್ಪ. ಅಲ್ಲಿರೋ ನಿತ್ಯ ಮುಕ್ತರೆಲ್ಲ ನೋಡ್ತಾರಂತೆ. ಪರಮಾತ್ಮ ಅದು ಯಾಕೆ ಭೂಮಿಗೆ ಹೋಗಿ ಹೋಗಿ ಅವತಾರ ಮಾಡಬೇಕು ಅಂತ ಅಷ್ಟು ಆಸೆ ಪಡ್ತೀಯ? ನೀನಲ್ಲಿ ಹೋಗ್ತೀಯಲ್ಲ, ನಿನ್ಗೆ ಯಾರಾದರೂ ಒಂದು ಸನ್ಮಾನ ಮಾಡ್ತಾರ, ಒಂದು ಮರ್ಯಾದೆ ಮಾಡ್ತಾರ? ನೀನು ಆರಾಮವಾಗಿ ಕ್ಷೀರಸಾಗರದಲ್ಲಿ ಶಯನ ಮಾಡಿಕೊಂಡಿದೀಯ. ನಿನ್ನೇನು ಎಬ್ಬಿಸ್ತಾರೆ, ಎಬ್ಬಿಸ್ಬಿಟ್ಟು ಏನು ಹೇಳ್ತಾರೆ? ರಾವಣನ ಬಾಣಗಳಿಗೆ ಮೈಯೊಡ್ಡು, ರಾವಣನ ಲಂಕೆಗೆ ಬೆಂಕಿ ಹಚ್ಚು ಎಂಬುದಾಗಿ ಹೇಳ್ತಾರೆ. ನಿನ್ನ ಪತ್ನಿಯನ್ನು ಅಪಹಾರ ಮಾಡ್ತಾರೆ. ಹೀಗೆಲ್ಲ ಮಾಡೋದ್ರಿಂದ ಇದಕ್ಕಾಗಿ ನಿನ್ನನ್ನು ಕರೀತಾರೆ. ಸ್ವಲ್ಪವೂ ಕೃತಜ್ಞತೆ ಇಲ್ಲ. ಎಲ್ಲ ಉಪಕಾರ ಮಾಡಿಸ್ಕೋತಾರೆ. ನಿನಗೇನಾದರೂ ಒಂದು ಥ್ಯಾಂಕ್ಸ್ ಹೇಳ್ತಾರ, ಒಂದು ಆರಾಧನೆ ಮಾಡ್ತಾರ, ತಮಗೆ ಬೇಕಾದೆಲ್ಲ ಪಡ್ಕೊಂಡು ಹೋಗ್ತಾ ಇರ್ತಾರೆ. ಇಂತಹ ಆ ಮನುಷ್ಯರಿಗಾಗಿ ಯಾಕೆ ಲೋಕಕ್ಕೆ ಹೋಗ್ತೀಯ? ನಾನು ಅವ್ರನ್ನೆಲ್ಲ ಮೋಕ್ಷಕ್ಕೆ ಕರ್ಕೊಂಬಂದ್ಬಿಡ್ತೀನಿ. ಕರ್ಕೊಂಬಂದೆ ನೀನು, ಒಬ್ಬನಾದರೂ ಬರ್ತಾನ ನಿನ್ನ ಹಿಂದೆ? ಯಾರೂ ಬರಲ್ಲ. ಎಲ್ಲ ಹಿರಣ್ಯ ರಾವಣನ ಹಿಂದೆ ನಿಂತಿದ್ವಿ. ನಾವೆಲ್ಲ ಎಲ್ಲಿದ್ವಿ? ಹಿರಣ್ಯ ರಾವಣನ ಹಿಂದೆ ನಿಂತಿದ್ವಿ. ಪರಮಾತ್ಮ ನರಸಿಂಹಾವತಾರ ಮಾಡಿದಾಗ ಹಿರಣ್ಯನ ಪಕ್ಷ, ರಾಮಾವತಾರ ಮಾಡಿದಾಗ ರಾವಣನ ಹಿಂದೆ, ಕೃಷ್ಣಾವತಾರ ಮಾಡಿದಾಗ ಕಂಸನ ಹಿಂದೆ ನಾವೆಲ್ಲ ಇದ್ವಿ. ಹೇಗೆ ಹೇಳ್ತೀರಾ ಅಂದರು. ಇನ್ನೂ ಇಲ್ಲೇ ಇದ್ದೀವಲ್ಲ, ಮೋಕ್ಷಕ್ಕೆ ಹೋಗಿಲ್ವಲ್ಲ. ಇದೇ ಸಾಕ್ಷಿ ನಾವು ಎಲ್ಲಿದ್ವಿ, ಹೇಗಿದ್ವಿ ಅನ್ನೋಕ್ಕೆ. ಅವನ ಪಕ್ಷದಲ್ಲಿ ಇದ್ದಿದ್ದರೆ ಅವನ ಜೊತೆ ನಾವು ಹೊರಟೋಗ್ತಾ ಇದ್ವಿ. ಆ ಪಕ್ಷದಲ್ಲಿ ಇರಲಿಲ್ಲ ಎಂಬುದಕ್ಕೆ ಸಾಕ್ಷಿ ನಾವಿನ್ನೂ ಇಲ್ಲೇ ಪುಣ್ಯ ಪಾಪದಲ್ಲಿ ಓಲಾಡ್ತಾ, ದುಃಖ ಪಡ್ತಾ, ಸಂಕಟ ಪಡ್ತಾ, ಪಂಚೇಂದ್ರಿಯಗಳ ಮಧ್ಯದಲ್ಲಿ ತೊಳೆದಾಡ್ತಾ ಇದ್ದೀವಲ್ಲ, ಇದೇ ಸಾಕ್ಷಿ. ಹೀಗೆ ನೀನೇನೋ ಒಂದೊಂದು ಸಾರಿನೂ ಭೂಮಿಗೆ ಹೋಗ್ತೀಯಾ, ಎಲ್ಲ ಆತ್ಮಗಳನ್ನು ಕರ್ಕೊಂಬಂದ್ಬಿಡ್ತೀನಿ ಅಂತೀಯ. ಒಬ್ಬನಾದರೂ ನೀನು ಹಿಂದೆ ಬಂದಿದ್ದಾನ? ಯಾಕೆ ಹೋಗ್ತೀಯಾ ಆ ಲೋಕಕ್ಕೆ? ಬೇಡ. ನಿನ್ನನ್ನು ಬಾಣಗಳಿಗೆ ಗುರಿ ಮಾಡ್ತಾರೆ, ನಿನ್ನನ್ನು ನಿಂದನೆ ಮಾಡ್ತಾರೆ. ಶಿಶುಪಾಲ ಕಡಿಮೆ ಬೈದ್ನ ನಿನ್ನನ್ನು, ಯಾಕೆ ಹೋಗ್ತೀಯ ಅಲ್ಲಿಗೆ? ಬೇಡ ಅಂತಾರೆ. ಆದರೆ ಪರಮಾತ್ಮನಿಗೆ ನಮ್ಮ ಮೇಲೆ ವಾಂಛಲ್ಯ. ಇಲ್ಲಿಗೆ ಬರಬೇಕು, ಚೇತನವರಿಗೆ ಸನ್ಮಾರ್ಗ ತೋರಬೇಕು, ಇವರನ್ನು ಕರ್ಕೊಂಡು ಹೋಗ್ಬೇಕು, ಇವರಿಗೆ ಮೋಕ್ಷ ಕೊಡಬೇಕು, ಇದೊಂದು ಆಸೆ. ಒಂದು ಮಗು ಸ್ವಲ್ಪನೂ ಸರಿ ಇರಲ್ಲ. ತಾಯಿಗೆ ಏನು ಆಸೆ? ಏನಾದರೂ ಮಾಡಿ ಆ ಮಗುನ ಸರಿ ಮಾಡಬೇಕು. ಆ ರೀತಿ ತಂದೆ ತಾಯಿ ಹಾಗೆ ಇರುವವನು ಆ ಪರಮಾತ್ಮನಲ್ಲವ. ನಮ್ಮ ಮೇಲಿನ ವಾತ್ಸಲ್ಯದಿಂದ ಇಲ್ಲಿಗೆ ಬರ್ತಾನೆ. ನಾನೀಗ ಪರಮಪದಕ್ಕೆ ಕರ್ಕೊಂಡೇ ಬರ್ತೀನಿ ಎಂಬುದಾಗಿ ಆ ನಿತ್ಯ ಸೂರ್ಯಗಳಿಗೆ ಹೇಳ್ತಾರೆ. ಅವ್ರು ಕೇಳೋಲ್ಲ, ನೀನು ಇಲ್ಲಿಂದ ಕಳಿಸೋಲ್ಲ ಅಂತಾರಂತೆ. ಪರಮಾತ್ಮ ನೋಡ್ತಾನಂತೆ. ಅವ್ರ ಮಾತು ಮೀರಕ್ಕಾಗಲ್ಲ, ನಮ್ಮ ಮೇಲಿನ ಪ್ರೀತಿ ಬಿಡೋಕ್ಕಾಗಲ್ಲ. ಏನು ಮಾಡೋದು ಅಂದಂತೆ. ಆ ಪರಮಪದದಲ್ಲಿ ನಿತ್ಯ ಸೂರ್ಯಗಳು ಪರಮಾತ್ಮನಿಗೆ ಆರಾಧನೆಯನ್ನು ಮಾಡ್ತಾರಂತೆ. ಅಲ್ಲಿ ಅಜ್ಞಾನ ಎಂಬುದೇ ಇಲ್ಲ. ಎಲ್ಲರಿಗೆ ಎಲ್ಲ ತಿಳಿಯುತ್ತೆ, ಎಲ್ಲ ಆತ್ಮರುಗಳಿಗೆ ಎಲ್ಲವೂ ತಿಳಿಯುತ್ತೆ. ಇಲ್ಲಿನ ಹಾಗೆ ಅಜ್ಞಾನ ಇಲ್ಲ. ಅಲ್ಲಿರೋದು ಪಾರದರ್ಶಕವಾದಂತಹ ಪಾಂಚಭೌತಿಕವಾದ ಶರೀರ ಇಲ್ಲ, ಪಂಚೋಪನಿಷನ್ಮಯವಾದ ದಿವ್ಯ ಶರೀರ. ಈ ಅಜ್ಞಾನ ಎಲ್ಲ ಅಲ್ಲಿಲ್ಲ. ಆದರೂ ಅಲ್ಲಿ ಪರಮಾತ್ಮನಿಗೆ ಆರಾಧನೆ ಮಾಡ್ತಾ ಇರ್ತಾರಂತೆ. ಆ ದೀಪವನ್ನು ಬೆಳಗಿಸಿದ್ರು, ಅಭಿಷೇಕ ಮಾಡಿದ್ರು, ಎಲ್ಲ ಆರಾಧನೆ ಮಾಡಿ ಧೂಪವನ್ನು ಹಿಡಿತಾ ಇದ್ದಾರಂತೆ. ನಿತ್ಯ ಮುಕ್ತರುಗಳು ಪರಮಾತ್ಮನಿಗೆ ಅವರಿಗೆ ರೆಪ್ಪೆ ಕೂಡ ಇಲ್ಲ. ಎಲ್ಲವನ್ನ ಯಾವಾಗಲೂ ನೋಡ್ತಾ ಇರ್ತಾರೆ ಅವರೆಲ್ಲ. ಅವರು ಮೈ ಮರೆತಿದ್ದಾರಂತೆ. ಧೂಪವನ್ನು ಹಿಡಿದು ಮೈ ಮರೆತಿದ್ದಾರೆ ಅಲ್ಲಿನ ನಿತ್ಯ ಮುಕ್ತರುಗಳು. ಆಗ ಪರಮಾತ್ಮ ನೋಡಿದರಂತೆ, ಈಗ ಇವರೆಲ್ಲ ಮೈ ಮರೆತಿದ್ದಾರೆ. ಬ್ರಹ್ಮಾನಂದದಲ್ಲಿ, ಬ್ರಹ್ಮಾನುಭವದಲ್ಲಿ, ನನ್ನ ಪರತ್ವಾನುಭವದಲ್ಲಿ ಇವರೆಲ್ಲ ಮೈ ಮರೆತಿದ್ದಾರೆ. ಈ ಸಮಯ ಬಿಟ್ಟರೆ ನನಗೆ ಭೂಲೋಕಕ್ಕೆ ಹೋಗಕ್ಕೆ ಬೇಗ ಅವಕಾಶ ಸಿಗೋಲ್ಲ ಅಂತ ಹೇಳಿ ಅವರೆಲ್ಲ ಬ್ರಹ್ಮಾನಂದದಲ್ಲಿ ಮುಳುಗಿ ಮೈ ಮರೆದಂತಹ, ಅವರಿಗೆ ಅಜ್ಞಾನ ಇಲ್ಲ, ಮೈಮರೆಯುವಿಕೆ ಇಲ್ಲ. ಆದರೆ ಆ ಒಂದು ಭಾವನೆಯಲ್ಲಿ ಅವರಿರುವಾಗ ಪರಮಾತ್ಮ ಏನು ಮಾಡ್ದ? ಅಲ್ಲಿಂದ ನೇರಾಗಿ ಕ್ಷೀರಸಾಗರಕ್ಕೆ ಬಂದು, ಅಲ್ಲಿಂದ ಮಥುರಾನಗರಕ್ಕೆ ಬಂದು, ದೇವಕಿಯ ಗರ್ಭಕ್ಕೆ ಬಂದು ಪ್ರಸವಿಸಲ್ಪಟ್ಟು ವಸುದೇವನ ತಲೆಯಲ್ಲಿ ಕುಳಿತುಕೊಂಡು ಆ
ಗೋಕುಲಕ್ಕೆ ಬಂದು ಗೋಕುಲದಲ್ಲಿ ಎಲ್ಲವನ್ನ ಪೂತನೆಯಿಂದ ಪ್ರಾರಂಭಿಸಿ ಪೂತನ, ಶಕಟಾಸುರ, ಅಗಾಸುರ, ಕೇಶಿ, ಧೇನುಕಾಸುರ, ಕಪಿತ್ಥಾಸುರ ಎಲ್ಲರನ್ನ ವಧಿಸಿ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದು ಆ ಸಮಸ್ತ ಗೋವನ್ನ ರಕ್ಷಣೆ ಮಾಡಿ ಕಂಸನ ಆಸ್ಥಾನಕ್ಕೆ ನಡೆದು ಅಲ್ಲಿ ಚಾಣೂರ, ಮುಟ್ಟಿಕ ಮುಂತಾದವರನ್ನು ಸಂಹಾರ ಮಾಡಿ ಕುಬ್ಜೆಗೆ ಅನುಗ್ರಹ ಮಾಡಿ ಸೆರೆಯಲ್ಲಿದ್ದ ತಂದೆ ತಾಯಿಗಳನ್ನು ಬಿಡಿಸಿ ಸಾಂದೀಪಿನಿಗಳ ಹತ್ರ ಗುರುಕುಲ ವಾಸವನ್ನು ಮಾಡಿ ಅನಂತರ ಅಲ್ಲಿಂದ ಬಂದು ಅವರಿಗೆ ಅವರ ಪುತ್ರನನ್ನು ಗುರುದಕ್ಷಿಣೆಯಾಗಿ ಕೊಟ್ಟು ತದನಂತರ ದ್ವಾರಕೆಗೆ ರಾಜ್ಯವನ್ನ ರಾಜಧಾನಿಯನ್ನು ಬದಲಾಯಿಸಿ ಅಲ್ಲಿ ಅಟ್ಟಮಹಿಷಿಯರನ್ನು ವಿವಾಹವಾಗಿ ನರಕಾಸುರನನ್ನು ವಧಿಸಿ 16,000 ಮಂದಿ ರಾಜಪುತ್ರಿಯರನ್ನು ವಿವಾಹವಾಗಿ ದ್ವಾರಕೆಯಲ್ಲಿ ರಾಜ್ಯಭಾರವನ್ನು ಮಾಡುವಾಗ ಪಾಂಡವರಿಗೆ ಆಪತ್ತು ಬಂದದ್ದು ಕೇಳಿ ಅವರಿಗೆ ದೂತ ಸಾರಥ್ಯಗಳನ್ನು ಮಾಡುತ್ತಾ ಕುರುಕ್ಷೇತ್ರ ಸಮರಾಂಗಣದಲ್ಲಿ ಅರ್ಜುನನಿಗೆ ಗೀತೋಪನ್ಯಾಸವನ್ನು ಮಾಡಿ ಮಹಾಭಾರತ ಯುದ್ಧವನ್ನು ಮುಗಿಸಿ ದ್ವಾರಕೆಗೆ ಹೋಗಿ ಆ ಯಾದವಿ ಕಲಹದಿಂದ ಯಾದವರ ವಂಶವನ್ನು ನಿರ್ವಂಶ ಮಾಡಿ ಬೇಡನ ಬಾಣಕ್ಕೆ ತನ್ನನ್ನು ಒಡ್ಡಿಕೊಂಡು ಕೃಷ್ಣಾವತಾರ ಪೂರ್ತಿ ಮಾಡಿ ಪರಮಪದಕ್ಕೆ ಹೊಟ್ಟೋದ್ನಂತೆ. ಏನಿದು? ಒಂದು ಧೂಪ ಹಿಡಿದಿದ್ದಾರೆ ಅವರು. ಆ ಧೂಪ ಹಿಡ್ಕೊಂಡು ಬ್ರಹ್ಮಾನಂದದಲ್ಲಿ ಮುಳುಗಿರುವಾಗ ಧೂಪ ಮುಗಿಸಿ ಕಣ್ತರಿಯೋಟಕ್ಕೆ ಪರಮಾತ್ಮ ಅಲ್ಲಿದ್ದಾನಂತೆ. ಒಂದು ಧೂಪ ದೀಪಗಳ ಮಧ್ಯದಲ್ಲಿ ಅವತಾರವನ್ನೇ ಮುಗಿಸಿದ ಇವನನ್ನ ಆಂಡಾಳ್ ಮಾಯನೈ, ಆಶ್ಚರ್ಯಭೂತನಾದವನು ಎಂಬುದಾಗಿ ಕೊಂಡಾಡ್ತಾಳೆ. ಯಾರಿದೆಲ್ಲ ಹೇಳಿದ್ರು ಅಂದರು, ಇದನ್ನೆಲ್ಲ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಸ್ವಾಮಿ நம்மாழ்வார் ಹಾಡ್ತಾರೆ. சுட்டு நன்மாலைகள் தூயனவேந்தி விண்ணோர்கள் நன்னீராட்டி அந்தூபம் தரா நிற்கவே அங்கு ஓர் மாயம் தன்னால் ஈட்டிய வெண்ணை தொடுகுண்ட பொந்துமிலேத்துவன் கூன் கோட்டிடை ஆடினை கூத்து அடலாயர்த்தம் கொம்பினைக்கே. ತಿರುವಿರುತ್ತಂ ಎಂಬ நம்மாழ்வாರರ ದಿವ್ಯ ಪ್ರಬಂಧದ ಒಂದು ಅದ್ಭುತವಾದ ಪಾಸುರ. ಸುಟ್ಟು ನನ್ಮಾಲೆಗಳು ತೂಯನವೇಂದಿ, ಪರಮ ಪವಿತ್ರವಾದ ಮಾಲೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಪರಮಾತ್ಮನಿಗೆ ವಿಣ್ಣೋರ್ಗಳು ನನ್ನೀರಾಟಿ, ಅಲ್ಲಿನ ನಿತ್ಯ ಸೂರಿಗಳು ಅವನಿಗೆ ಅಭಿಷೇಕವನ್ನು ಮಾಡಿ ಧೂಪಂ ತರ ನಿற்கவே ಆಂಗ್, ಧೂಪವನ್ನು ಹಿಡಿಯುವುದರ ಒಳಗಡೆ ಇಲ್ಲಿ ಬಂದು 7 ವೃಷಭಗಳನ್ನು ವಧೆ ಮಾಡಿ ನೀಳಾದೇವಿಯನ್ನು ವಿವಾಹವಾಗಿ ಅಲ್ಲಿ ಹಿಂತಿರುಗಿ ಹೋಗ್ಬಿಟ್ಟಲ್ಲ, ಏನು ಆಶ್ಚರ್ಯ ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಅಲ್ಲಿ ಓರ್ಮಾಯಂ ತನ್ನಾಲ್ ಎಂದರು நம்மாழ்வார். ಅದೇ ಮಾತನ್ನ ಆಂಡಾಳ್ ಮಾಯನೈ. ಒಂದ ಎರಡ ಇವನು ತೋರಿಸತಕ್ಕಂತಹ ಈ ರೀತಿಯಾದ ಭಾವ, ಇದನ್ನ ಅಲ್ಲಿ ಹೇಳ್ತಾರೆ. ಪಿರಂದಮಾಯ ಭಾರತಂ ಪೊರುಂದಮಾಯ, ನೀನು ಹುಟ್ಟಿದ್ದೇ ಒಂದು ಮಾಯೆ. ಮಹಾಭಾರತ ಯುದ್ಧ ನಡೆಸಿದ್ಯಲ್ಲ ಅದು ಇನ್ನೊಂದು ಮಾಯೆ. ಇಲ್ಲಿ ಮಹಾಭಾರತದಲ್ಲಿ ಒಂದು ಶ್ಲೋಕ, ಕೃತ್ವಾ ಭಾರಾವತರಣಂ ಪೃಥಿವ್ಯಾಃ ಪೃಥುಲೋಚನಃ ಮೋಹಯಿತ್ವಾ ಜಗತ್ ಸರ್ವಂ ಗತಸ್ತ್ವಂ ಸ್ಥಾನಮುತ್ತಮಂ ಎಂಬುದಾಗಿ ಭೂಭಾರ ಹರಣಾರ್ಥವಾಗಿ ಕೃಷ್ಣಾವತಾರ. ಮಣ್ಣಿನ ಭಾರಂ ನೀಕ್ಕದರ್ಕೇ ಒಣಮಧುರೈ ಪಿರಂದಾನ್ ಅಂತಾರೆ ಆಳ್ವಾರ್. ಭೂಭಾರ ಹರಣಾರ್ಥವಾಗಿ ಕೃಷ್ಣಾವತಾರ. ಆ ಭಾರಾವತರಣವನ್ನು ಮಾಡುವುದಕ್ಕಾಗಿ ಈ ತಾವರೆಯಂತಹ ಕಣ್ಣುಳ್ಳ ಪರಮಾತ್ಮ ಇಡೀ ಲೋಕವನ್ನ ಮೋಹಕ್ಕೆ ಒಳಪಡಿಸಿದ. ಮೋಹಕ್ಕೆ ಒಳಪಡಿಸಿ ಈ ಮಹಾಭಾರತ ಯುದ್ಧವನ್ನು ನಡೆಸಿ ತನ್ನ ಸ್ಥಾನಕ್ಕೆ ತೆರಳಿದ. ಗತಸ್ತ್ವಂ ಸ್ಥಾನಮುತ್ತಮಂ ಜಗತ್ಸರ್ವಂ ಮೋಹಯಿತ್ವ ಎಂಬುದಾಗಿ ಮಹಾಭಾರತದ ಮಾತು. ಆ ರೀತಿಯಾಗಿ ಇಲ್ಲಿ ಆರ್ತವಲ್ಲವನ್ಮಾಯಂ ಕಂಡೀರ್ ಅದರಿಂದರಿಂದೋಡುಮಿನೆ ಒನ್ನಂ ದೇವಂ. ಎಷ್ಟು ಪಾಶರಗಳು, ಎಷ್ಟು ಶ್ಲೋಕಗಳು. ಮಾಯನೈ ಎಂಬತಕ್ಕಂತಹ ಒಂದು ಪದವನ್ನು ವರ್ಣಿಸುವುದಕ್ಕೆ ಒಂದು 5 ವರ್ಷ ಬೇಕು ಕೊನೆ ಪಕ್ಷ. ಅಂತಹ ಒಂದು ಅವನ ಆಶ್ಚರ್ಯಭೂತ ನಿರಳಿ. ಆ ಪದವೇ ಅತ್ಯಂತ ಆಶ್ಚರ್ಯಭೂತವಾದ ಪದ. ಒಂದೇ ಒಂದು ಸಣ್ಣ ಕಥೆಯನ್ನು ಹೇಳಿ ಮುಂದಿನ ಪದಕ್ಕೆ ಹೋಗೋಣ. ಕೃಷ್ಣ ಪರಮಾತ್ಮ ಬಹಳ ತುಂಟ. ಎಲ್ಲ ಕಡೆಗಳಿಂದ ಅವನ ಮೇಲೆ ದೂರ ಬರ್ತಾ ಇರುತ್ತೆ. ಯಶೋದೆ ನೋಡ್ತಾಳಂತೆ, ಈ ತುಂಟು ಮಗನ ಅದು ಯಾಕೆ ಸರ್ ಮಾಡೋದು? ಸರಿ, ಒಳ್ಳೆ ಕಥೆ ಹೇಳಿದ್ರನಾದ್ರೂ ಸದ್ಬುದ್ಧಿ ಬರುತ್ತಾ? ಕದಿಯೋದು ಬಿಡ್ತಾನ, ಸುಳ್ಳು ಹೇಳೋದು ಬಿಡ್ತಾನ, ತುಂಟಾಟ ಮಾಡೋದು ಬಿಡ್ತಾನ ಎಂಬುದಾಗಿ ಯಶೋದೆ ಆ ಮಗನಿಗೆ ಒಳ್ಳೆಯ ಬುದ್ಧಿ ಬರಲಿ ಅಂತ ಒಳ್ಳೆಯವನ ಕಥೆಯನ್ನು ಹೇಳ್ತಾಳಂತೆ. ಒಳ್ಳೆಯವನು ಯಾರು?
ಶ್ರೀರಾಮಚಂದ್ರ. ಅವನಷ್ಟು ಒಳ್ಳೆಯವರು ಯಾರಾದರೂ ಉಂಟಾ? ಶ್ರೀರಾಮನ ಕಥೆಯನ್ನ ಕೃಷ್ಣನಿಗೆ ಹೇಳ್ತಾ ಇದ್ದಾಳಂತೆ ಯಶೋದೆ. ಆ ಮಗು ಮಧ್ಯದಲ್ಲಿ ಹ್ಞೂ ಹ್ಞೂ ಅಂತ ಇದ್ರು. ಹ್ಞೂ ಅನ್ಬೇಕು. ಕತೆ ಹೇಳುವಾಗ ಹ್ಞೂ ಅಂದೇ ಹೋದರೆ ಕತೆ ಹೇಳೋದ ಇಂಟ್ರೆಸ್ಟ್ ಇರಲ್ಲ ಹೇಳೋರಿಗೆ. ಆ ರೀತಿ ತೊಡೆಯ ಮೇಲೆ ಮಗುವನ್ನು ಮಲಗಿಸಿಕೊಂಡು ಇವಳು ಕತೆ ಹೇಳ್ತಾ ಇದ್ದಾಳೆ. ರಾಮೋ ನಾಮ ಬಭೂವ. ಅನ್ನೋದು ಶ್ಲೋಕದಲ್ಲಿದೆ. ಹ್ಞೂ ಅಂತ ಈ ಮಗು ಹ್ಞೂ ಕೊಡ್ತಾ ಇದೆ. ಹೀಗೆ ಕಥೆಯನ್ನು ಹೇಳ್ತಾ ಇರಬೇಕಾದ್ರೆ ಆ ದಶರಥನಿಗೆ 3 ಪತ್ನಿಯರು ಇದೆಲ್ಲ ಕಥೆಯನ್ನು ಹೇಳಿದ್ಲು. ಆಮೇಲೆ ರಾಮ ಎಷ್ಟು ಒಳ್ಳೆಯವನಾಗಿದ್ದ, ತಂದೆ ತಾಯಿ ಮಾತನ್ನು ಹೀಗೆಲ್ಲ ಪಾಲಿಸ್ದ, ಎಷ್ಟು ಒಳ್ಳೆಯ ಮಗು ಇದೆಲ್ಲ ಹೇಳ್ತಾ ಇದ್ದಾಳೆ. ಕೊನೆಗೆ ರಾವಣ ಬಂದು ಸೀತೆಯನ್ನ ಅಪಹರಣ ಮಾಡಿದ ಅಂತ ಹೇಳುವಾಗ ಈ ಮಗು ಏನ್ ಮಾಡ್ಬಿಡ್ತು, ಎದ್ದು ನಿಂತ್ಕೊಂಡ್ಬಿಟ್ಟು ಸೌಮಿತ್ರೆ ವಧನುರ್ಧನುರಿತಿ ವ್ಯಗ್ರಹಿರಹ ಪಾತುನಃ. ಎಲೈ ಸೌಮಿತ್ರಿ, ಲಕ್ಷ್ಮಣ, ನನ್ನ ಧನುಸ್ಸಲ್ಲಿ ನನ್ನ ಸೀತೆಯನ್ನ ರಾವಣ ಅಪಹರಣ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ತೆಗೆದುಕೊಂಡು ಬಾ ಧನುಸ್ಸನ್ನ ಅಂತ ಎದ್ದು ನಿಂತ್ಕೊಂಡ್ಬಿಡ್ತು ಮಗು. ಯಶೋದೆ ನೋಡ್ತಾ ಇದ್ದಾಳೆ. ರಾಮಾವತಾರದ ಕಥೆ ಹೇಳ್ತಾ ಇರೋದು ಇದು. ಈಗ ಪುಟ್ಟ ಮಗು ಇದೇನು ಸೌಮಿತ್ರೆ ಲಕ್ಷ್ಮಣ ಧನುಸ್ಸನ್ನು ತೆಗೆದುಕೊಂಡು ಬಾ, ಆ ರಾವಣನನ್ನ ವಧೆ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಅಂತ ಆಶ್ಚರ್ಯಚಕಿತಳಾಗಿ ಅವನನ್ನು ನೋಡ್ತಾ ಇದ್ದಾಳೆ. ಆಗ ತಾಯ ಮುಖವನ್ನು ನೋಡಿ ಅವಳನ್ನ ಅಮ್ಮ ಅಂತ ಬಾಚಿ ತಬ್ಕೊಂಡು ಕಥೆ ಮುಂದಕ್ಕೆ ಕೇಳು ಅಂತನಲ್ಲ, ಅಂತಹ ಪರಮಾತ್ಮ ಪಾತುನಃ ನಮ್ಮನ್ನ ರಕ್ಷಿಸಲಿ. ಕೃಷ್ಣ ಕರ್ಣಾಮೃತದಲ್ಲಿ ಲೀಲಾಶುಕರ ಶ್ಲೋಕ. ಹೀಗೆಲ್ಲ ಮಾಡಿ ಆ ತಾಯಿಗೆ ಬಾಯಲ್ಲಿ ಸಮಸ್ತ ಬ್ರಹ್ಮಾಂಡವನ್ನು ತೋರಿ ಅವಳು ಮೈ ಮರೆತಾಗ ಅಮ್ಮ ಅಂತ ಬಾಚಿ ತಪ್ಕೊಂಡು ನೋಡಿದ್ದೆಲ್ಲ ಮರ್ತೋಗಾಗಿ ಮಾಡಿದ್ನಲ್ಲ ಅಂತಹವನನ್ನ ಮಾಯನೈ ಎಂಬುದಾಗಿ ಕರೀತಾಳೆ ಆಂಡಾಳ್. ಇಂತಹ ಈ ಪರಮಾತ್ಮ ಆ ಮಾಯನ್ ಶಬ್ದದಿಂದ ಕರೆಯಲ್ಪಡ್ತಕ್ಕಂತಹವನು. ಇವರು ಯಾಕೆ ಮಾಯನ್ ಅಂತಾರೆ ಅಂದ್ರು, ಈ ಗೋಪಿಕೆಯರಿಗೆ ಬರೀ ಸುಳ್ಳು ಹೇಳ್ತಾನೆ, ಬರೀ ಮೋಸ ಮಾಡ್ತಾನೆ. ನೀನೇ ಪ್ರಾಣಪ್ರಿಯೆ ಚಿನ್ನಾರನ್ನ ಅಂತಾನೆ ಇನ್ನೊಬ್ಳು ಕೈ ಹಿಡ್ಕೊಂಡು ಹೋಗ್ತಾ ಇರ್ತಾನೆ. ಹೀಗೆಲ್ಲ ಮೋಸ ಮಾಡಿಬಿಟ್ಟು ತಿರ್ಗಾ ಇವಳ ಹತ್ರ ಬಂದಾಗ ಇವಳು ಕೈ ಕಾಲಿಗೆ ಬಿದ್ದಾದರೂ ಅವಳ ಪ್ರೇಮವನ್ನು ಸಂಪಾದನೆ ಮಾಡ್ತಾನಲ್ಲ, ಈ ಚಾತುರ್ಯ ಇದೆಯಲ್ಲ, ಇದನ್ನ ನೋಡಿ ಮಾಯನೈ ಎಂಬುದಾಗಿ ಕರೀತಾರಂತೆ. ಇಂತಹ ಈ ಮಾಯನ್, ಈ ಪರತ್ವದಿಂದ ಕೂಡಿದಂತಹ ಮಾಯನ್, ಸೌಲಭ್ಯದಿಂದ ಕೂಡಿದ ಮಾಯನ್, ಅಪರಿಮಿತವಾದ ಚೇಷ್ಟಿತಗಳನ್ನು ಮಾಡುವ ಮಾಯನ್, ನಮ್ಮನ್ನು ರಕ್ಷಿಸುವ ಮಾಯನ್, ಇವನಿಗೆ ಎಲ್ಲಿದ್ದಾನೆ? ವಡ ಮಧುರೈ ಮೈಂದನೈ, ಉತ್ತರ ಮಥುರಾ. ಆ ಉತ್ತರ ಮಥುರೆಯಲ್ಲಿ ಮೈಂದನ್. ಮೈಂದನ್ ಶಬ್ದದ ಅರ್ಥವೇನು? ಮೈಂದನ್ ಎಂದರೆ ಮಗು ಅಂತ ಅರ್ಥ. ಮೈಂದನ್ ಎಂದರೆ ರಾಜ ಎಂಬುದಾಗಿ ಅರ್ಥ. ಮೈಂದನ್ ಎಂದರೆ ಪರಾಕ್ರಮಿ ಅಂತ ಅರ್ಥ. ಮೂರೂ ಉಂಟು. ಯಶೋದ ದೇವಕಿಯರಿಗೆ ಮಗುವಾಗಿ ಬಂದವನು, ವಸುದೇವ ದೇವಕಿಯರಿಗೆ ಮಗನಾಗಿ ಬಂದವನು, ನಂದಗೋಪ ಯಶೋದೆಯರಿಗೆ ಮಗುವಾಗಿ ಬಂದವನು ಮೈಂದನ್, ಪುತ್ರ ಎಂಬುದಾಗಿ ಅರ್ಥ. ಇನ್ನು ಇವನು ಯಾರು? ರಾಜ. ಮಥುರೆಯನ್ನು ಆಳಿದವನು, ದ್ವಾರಕೆಯನ್ನು ಆಳಿದವನು ರಾಜ. ಮತ್ತೆ ಮೋಕ್ಷವನ್ನು ಕೊಡುವವನು ಅಂತ ಅರ್ಥ. ಮೋಚಕ ಎಂಬ ಅರ್ಥ. ಅದು ಎಲ್ಲಿದೆ? ಹುಟ್ಟುವಾಗಲೇ ತಂದೆ ತಾಯಿಗಳ ಕಾಲ ಸರಪಳಿ ಕಳಚಿ ಬಿತ್ತಲ್ಲವ. ತಂದೆ ಕಾಲಿಲ್ ಪೆರುವಿಲಂಗ ತಾಳವಿಳ ತಿರುಮಂಗ ಹೇಳ್ಬಾರ ಪಾಶ ಹಾಡ್ತಾರೆ. ಹುಟ್ಟುವಾಗಲೇ ತಂದೆ ತಾಯಿಗಳ ಕಾಲಲ್ಲಿದ್ದ ಸರಪಳಿ ಕಳಿಸಿ ಬಿತ್ತಲ್ಲ. ಅದೇನು ತೋರಿಸುತ್ತೆ? ನಿಮ್ಮ ಪುಣ್ಯ ಪಾಪದ ಸರಪಳಿಯನ್ನ ಕತ್ತರಿಸಿ ಹಾಕುವುದಕ್ಕೆ ನಾನು ಬಂದಿದ್ದೀನಿ ಅಂತ ತೋರಿಸ್ತಾ ಇದ್ದಾನೆ. ನಮ್ಮನ್ನು ಬಂಧಿಸಿರುವ ಸರಪಳಿ ಯಾವುದು? ಪುಣ್ಯಪಾಪ ರೂಪವಾದ ಕರ್ಮಗಳು. ತಂದೆ ತಾಯಿಗಳ ಕಾಲಲ್ಲಿ ಸರಪಳಿ ಕಳಿಸಿದ ಅಂದರೆ ನಮ್ಮ ಪುಣ್ಯಪಾಪಗಳ ಸರಪಳಿ ಕಳಿಸಿತು ಅಂತ ಅರ್ಥ. ಅದನ್ನು ಸೂಚನೆ ಮಾಡುತ್ತಾ ಅವತಾರ ಕಾಲದಲ್ಲಿಯೇ ಬಂದದ್ದರಿಂದ ಮೈಂದನೈ ಮಾಯನೈ ಮೊನ್ನೆ ವಡ ಮಧುರೈ ಮೈಂದನೈ ಉತ್ತರ ಮಧುರೆ. ಆ ಮಥುರಾ ನಗರಕ್ಕೆ ಒಂದು ವಿಶೇಷ ಉಂಟು. ಏನು ಅಂತ ಕೇಳಿದ್ರೆ ಭಗವತ್ ಸಂಬಂಧಂ ಮಾರಾದ ಇಡಮಿರೆ. 4 ಯುಗದಲ್ಲಿಯೂ ಕೂಡ ಪರಮಾತ್ಮ ಸಂಬಂಧವನ್ನು ಪಡೆದ ಸ್ಥಳ ಆ ಮಥುರಾ. ಕೃಷ್ಣ ಪರಮಾತ್ಮ ಅವತರಿಸಿದ ಮಥುರಾ. ಪರಮಾತ್ಮ ವಾಮನಾವತಾರವನ್ನು ಮಾಡಿದಾಗ ಆ ಬಲಿಯನ್ನ ಪಾತಾಳಕ್ಕೆ ಕಳಿಸಿದ ಮೇಲೆ ವಾಮನ ತಪಸ್ಸಿಗೆ ಹೋಗ್ತಾನೆ. ಆ ವಾಮನ ತಪಸ್ಸು ಮಾಡಿದ ಸ್ಥಳ ಮಧುವನ. ವಿಶ್ವಾಮಿತ್ರರು ರಾಮನಿಗೆ ಕಥೆ ಹೇಳ್ತಾ ಇದ್ದಾರೆ ಕರ್ಕೊಂಡು ಹೋಗುವಾಗ ಜೊತೆಯಲ್ಲಿ. ಆಗ ಹೇಳ್ತಾರೆ, ವಾಮನ ತಪಸ್ಸು ಮಾಡಿದ ಸ್ಥಳ ರಾಮ, ಇದು ಮಧುವನ ಅಂತ ತೋರಿಸ್ತಾರೆ. ಅದು ಮಥುರ. ಹಾಗೆ ಆ ಕೃತಯುಗದಲ್ಲಿ
ವಾಮನ ತಪಸ್ಸು ಮಾಡಿದ ಸ್ಥಳ. ಮತ್ತು ತ್ರೇತಾಯುಗದಲ್ಲಿ ಆ ಶತ್ರುಘ್ನ ಅಲ್ಲಿದ್ದ ಲವಣಾಸುರನನ್ನು ಸಂಹಾರ ಮಾಡಿ ಆ ಮಥುರಾ ನಗರವನ್ನು ಆಳಿದ. ಅಲ್ಲಿ ರಾಮನ ಸಂಬಂಧ ಏರ್ಪಡ್ತು. ಕೃಷ್ಣಾವತಾರದಲ್ಲಿ ಇವನೇ ಜನಿಸಿಬಿಟ್ಟ. ಈಗ ಅರ್ಚಾರೂಪಿಯಾಗಿ ಅಲ್ಲಿ ನೆಲೆಗೊಂಡಿದ್ದಾನೆ. ಭಗವತ್ ಸಂಬಂಧಂ ಮಾರಾದ ಇಡಮಿದೆ. ಮಥುರಾ ನಗರಕ್ಕೆ ಹೋಗ್ಬೇಕಾಗಿಲ್ವಂತೆ. ಮಥುರಾ ಅಂತ ಹೇಳಿದ್ರೆ ಸಾಕು, ಪುಣ್ಯ ಪಾಪ ಕಳೆದು ಹೋಗುತ್ತೆ ಅಂತಾರೆ. ಮಥುರಾ ನಾಮ ನಗರಿ ಪುಣ್ಯ ಪಾಪಹರಿ ಶುಭ ಯಸ್ಯ ಜಾತೋ ಜಗನ್ನಾಥಃ ಸಾಕ್ಷಾತ್ ವಿಷ್ಣು ಸನಾತನಃ. ಸಾಕ್ಷಾತ್ ಸನಾತನನಾದ ವಿಷ್ಣು ಯಾವ ನಗರಿಯಲ್ಲಿ ಅವತಾರ ಮಾಡಿದನೋ ಪುಣ್ಯ ಪಾಪಹರಿ ಶುಭ, ಪರಮ ಮಂಗಳವನ್ನು ಉಂಟು ಮಾಡುವ ಪುಣ್ಯ ಪಾಪಕರ್ಮಗಳನ್ನು ಕಳೆಯುವಂತಹದ್ದು ಆ ಮಥುರಾ ಎಂಬುದಾಗಿ ವಿಷ್ಣು ಪುರಾಣದಲ್ಲಿ ಪರಾಶರ ಮಹರ್ಷಿಗಳು ಕೊಂಡಾಡ್ತಾರೆ. ಅಂತಹ ಆ ನಗರದಲ್ಲಿ ಅವನು ಅವತಾರವನ್ನು ಮಾಡಿದ. ಮಾಯನೈ ಮನ್ನೆ ವಡ ಮಧುರೈ ಮೈಂದನೈ. ಮನ್ನೆ ಅಂತಾಳೆ. ಮನ್ನೆಂದ್ರೇನು? ನೆಲೆಯಾಗಿ ಇರುವುದು. ಪರಮಾತ್ಮ ಸಂಬಂಧ ನೆಲೆಯಾಗಿ ಇರ್ತಕ್ಕಂತಹ ಉತ್ತರ ಮಥುರಾ ಆ ಸ್ಥಾನದಲ್ಲಿ ಅವತರಿಸಿದವನು. ಆನಂತರ ಅವನು ಎಲ್ಲಿಗೆ ಬಂದ? ತೂಯ ಪೆರುನೀರ್ ಯಮುನೈ ತುರೈವನೈ. ತೂಯ ಪರಮ ಪರಿಶುದ್ಧವಾದ, ಪೆರುನೀರ್ ಮಹಾಪ್ರವಾಹವುಳ್ಳ, ಯಮುನೈ ಯಮುನಾ ತುರೈವನೈ ಯಮುನಾ ತೀರ ವಾಸಿ ಅಂತ ಕರೀತಾರೆ. ತೂಯ ನೀರ್ ಪೆರುನೀರ್ ಎಂಬುದಾಗಿ ಎರಡು ವಿಶೇಷಣ ಯಮುನೆಗೆ. ತೂಯ ಯಮುನೈ ಪೆರುನೀರ್ ಯಮುನೈ ಎಂಬುದಾಗಿ. ಯಮುನೆಯನ್ನ ಪರಮ ಪರಿಶುದ್ಧವಾದ ಯಮುನೆ ಅಂತ ಕರೀತಾಳೆ ಆಂಡಾಳು. ಯಮುನಾ ತೀರ್ಥ ಪರಮ ಪರಿಶುದ್ಧವಾದದ್ದಂತೆ. ಯಮುನಾ ನದಿ ಪವಿತ್ರ ಅಂದರೆ ಇನ್ಯಾವುದೋ ಒಂದು ನದಿ ಪವಿತ್ರ ಇಲ್ಲ ಅನ್ಸುತ್ತಲ್ಲ, ಅದ್ಯಾವುದು ಅಂದರು? ಗೋದಾವರಿ ಅಂದ್ಬಿಟ್ಟು. ಅಯ್ಯೋ ಪಾಪ, ಗೋದಾವರಿ ನದಿ ಏನು ಮಾಡಿದ್ದಾಳೆ? ಗೋದಾವರಿ ನದಿ ಪವಿತ್ರ ಅಲ್ಲವಾ? ಇದು ತುಂಬ ಚೆನ್ನಾಗಿದೆ, ಇದು ತುಂಬ ಚೆನ್ನಾಗಿದೆ ಅಂದರೆ ಏನರ್ಥ? ಅದ್ರ ಪಕ್ಕದಲ್ಲಿ ಇರೋದು ಅಷ್ಟು ಚೆನ್ನಾಗಿಲ್ಲ ಅಂತ ಅರ್ಥ. ಯಮುನೆಯನ್ನ ತೂಯ ಯಮುನೈ ಅಂದರೆ ಇದರಷ್ಟು ಪವಿತ್ರವಲ್ಲದ್ದು ಇನ್ನೊಂದು ಯಾವುದು ಅಂದರೆ ಗೋದಾವರಿ ಅಂದ್ಬಿಟ್ರು. ಕಾರಣ ಏನು ಅಂದರು? ಸೀತಾಪಹರಣವಾಗ್ತಾ ಇರುವಾಗ ಆ ಸೀತಾ ಗೋದಾವರಿಯನ್ನು ಪ್ರಾರ್ಥನೆ ಮಾಡ್ತಾಳೆ. ರಾಮ ಬರ್ತಾನೆ, ನನ್ನನ್ನು ಅನ್ವೇಷಣೆ ಮಾಡ್ತಾ ಅವನಿಗೆ ಹೇಳು, ರಾವಣ ನನ್ನನ್ನು ಅಪಹಾರ ಮಾಡಿಕೊಂಡು ಹೋದ ಅಂತ ರಾಮನಿಗೆ ಹೇಳು ಅಂತಾಳೆ. ಆದರೆ ರಾಮ ಬಂದು ಗೋದಾವರಿ ಸೀತೆಯನ್ನು ಕಂಡೆಯ ಅಂದಾಗ ಗೋದಾವರಿ ಮಾತೇ ಆಡಲ್ಲ, ಮೌನವಾಗಿ ಹರಿತಾ ಇರ್ತಾಳೆ. ರಾಮನಿಗೆ ಸಂದೇಶವನ್ನು ಕೊಡಲೇ ಇಲ್ಲ. ಕಾರಣ ರಾವಣನ ಭಯ. ಆದರೆ ವಸುದೇವ ಇದೇ ಕೃಷ್ಣನನ್ನ ತಲೆಯ ಮೇಲೆ ಬಿಸಿ ಮಾಡಿಸಿಕೊಂಡು ಗೋಕುಲಕ್ಕೆ ಬರುವಾಗ ಆ ಯಮುನಾ ನದಿಯ ಈ ಕಡೆ ತೀರದಲ್ಲಿ ಮಥುರಾ, ಈಚೆ ದಡದಲ್ಲಿ ಗೋಕುಲ, ಪಕ್ಕದಲ್ಲೇ ಇದ್ದಾನೆ ಶತ್ರು. ಆದರೆ ಯಮುನಾ ಕಂಸನಿಗೆ ಅಂಜದೆ ಯಮುನಾಂಚಾತಿ ಗಂಭೀರ ನಾನಾವರ್ತ ಜಶಾಂ ಕುಲಾಂ ವಸುದೇವೋ ವಹನ್ ಕೃಷ್ಣನ್ ಜಾನು ಮಾತ್ರೋದಕವ್ಯಯವೋ. ಆ ಕೃಷ್ಣನ ಸೇವೆಯನ್ನು ಯಮುನೆ ಮಾಡಿದ್ಲು. ವಸುದೇವನಿಗೆ ಮಾರ್ಗವನ್ನು ಬಿಟ್ಟಳು. ಆ ವಸುದೇವೋ ವಹನ್ ಕೃಷ್ಣನ್, ತಲೆಯ ಮೇಲೆ ಕೃಷ್ಣನನ್ನು ಹೊತ್ತುಕೊಂಡು ಬರ್ತಾ ಇರಬೇಕಾದ್ರೆ ಅಪಾರವಾದ ಸುಳಿಗಳಿಂದ ಮಹಾಪ್ರವಾಹದಿಂದ ಅಬ್ಬರಿಸಿ ಬೊಬ್ಬಿರಿತಾ ಇರತಕ್ಕಂತಹ ಆ ಯಮುನಾ ನದಿ ತನ್ನ ಪ್ರವಾಹದ ಮಟ್ಟವನ್ನು ತಗ್ಗಿಸಿಕೊಂಡು ವಸುದೇವನ ಮೊಣಕಾಲಿಗೆ ಇಳಿದು ಕೃಷ್ಣ ಪರಮಾತ್ಮ ಹೋಗುವುದಕ್ಕೆ ದಾರಿಯನ್ನು ಬಿಟ್ಕೊಟ್ಲು. ಕಂಸನಿಗೆ ಅಂಜಲಿಲ್ಲ. ಎಲ್ಲೋ ಇರೋ ರಾವಣನ ಭಯದಿಂದ ಗೋದಾವರಿ ರಾಮ ಸೀತಾ ಕೈಂಕರ್ಯ ಮಾಡಲಿಲ್ಲ. ಪಕ್ಕದಲ್ಲೇ ಕಂಸನಿದ್ದರೂ ಕೂಡ ಅಂಜದೆ ಕೃಷ್ಣ ಕೈಂಕರ್ಯವನ್ನು ಮಾಡಿದ್ದರಿಂದ ಯಮುನೆಗೆ ಏರ್ಪಟ್ಟ ಸುದ್ದಿ ತೂಯ ಯಮುನೈ. ಆ ಗೋದಾವರಿಗೆ ಶಾಪ ಬಂದ್ಬಿಡ್ತು, ಋಷಿಮುನಿಗಳು ಸ್ನಾನ ಮಾಡಲ್ಲ ಅಂತ. ಋಷಿಮುನಿಗಳು ಸ್ನಾನ ಮಾಡಿದ್ರೆ ಅದು ಪವಿತ್ರ ನದಿ. ಋಷಿಮುನಿಗಳು ಸ್ನಾನ ಮಾಡದೆ ಹೋದರೆ ಆ ನದಿಲಿ ಯಾರೂ ಸ್ನಾನ ಮಾಡಬಾರ್ದು. ಅದಕ್ಕೆ ರಾಮ ಏನು ಮಾಡ್ತಾನೆ, ಹಿಂತಿರುಗಿ ಬರುವಾಗ ಅಲ್ಲಿ ಶಬರಿ ನದಿಯಾಗಿ ಹರಿತಾಳೆ. ಆ ಶಬರಿ ನದಿಯನ್ನ ಈ ಗೋದಾವರಿ ಜೊತೆಯಲ್ಲಿ ತನ್ನ ಬಿಲ್ಲಿನ ತುಂಡಿನಿಂದ ಎಳ್ಕೊಂಬಂದು ಸೇರಿಸ್ತಾನೆ. ಪದ್ಮಪುರಾಣದಲ್ಲಿ ಕಥೆ ಬರುತ್ತೆ. ಗೌತಮಿ ನದಿಯನ್ನ ಗೋದಾವರಿ ಜೊತೆ ಸೇರಿಸ್ತಾನಂತೆ, ಗೋದಾವರಿ ಶಾಪ ಹೋಗಬೇಕು ಅಂತ. ತೂಯ ಯಮುನೈ, ಪರಮಾತ್ಮನ ಕೈಂಕರ್ಯ ಮಾಡದೇ ಇದ್ರೆ ಅಶುದ್ಧಿ, ಮಾಡಿದ್ದರಿಂದ ಶುದ್ಧಿ. ಅಷ್ಟು ಮಾತ್ರವಾ, ಈ ಪೆರುನೀರ್ ಮಹಾಪ್ರವಾಹವುಳ್ಳ ಯಮುನೆ, ದೊಡ್ಡ ಯಮುನೆಯ ಪಾತ್ರ ಅತಿ ದೊಡ್ಡದು. ಕೃಷ್ಣನು 5 ಲಕ್ಷ ಕುಟುಂಬದಲ್ಲಿರುವ ಅಷ್ಟೂ ಹೆಣ್ಣುಮಕ್ಕಳು ಜಲಕ್ರೀಡೆಯಾಡುವಂತಹ ಜಲ ಸಮೃದ್ಧಿ,
ಪೆರುನೀರ್ ಯಮುನೆ. ಆ ಯಮುನೆಯಲ್ಲಿ ಇವರೆಲ್ಲ ಜಲಕ್ರೀಡೆ ಆಡುವಾಗ ಬಾಯಲ್ಲಿ ಆ ಯಮುನಾ ತೀರ್ಥವನ್ನು ತುಂಬಿಕೊಂಡು ಕೃಷ್ಣನ ಮೇಲೆ ಇವರು ಮುಕ್ಕಳಿಸ್ತಾರಂತೆ. ಕೃಷ್ಣ ತಾನು ನೀರನ್ನು ತುಂಬಿಕೊಂಡು ಇವ್ರ ಮೇಲೆ ಮುಕ್ಕಳಿಸ್ತಾನಂತೆ. ಭಾಗವತರ ಬಾಯನ್ನ ಪ್ರವೇಶಿಸಿ ಹೊರಗೆ ಬಂದ ತೀರ್ಥ ತೂಯ ಯಮುನೈ. ತೂಯ್ಮೈ ಪಾರಿಶುದ್ಧ್ಯ. ವೇದಾಂತ ದೇಶಿಕರು ಹೇಳ್ತಾರೆ, ವಲ್ಲವಿ ವದನೋಚ್ಚಿಷ್ಟ ಪಲ್ಲವಾದರ ವಿದ್ರುಮಃ. ವಲ್ಲವಿ ಅಂದರೆ ಗೋಪಿಕೆಯರು. ಆ ಗೋಪಿಕೆಯರ ಅವರ ಬಾಯ ತೀರ್ಥವಾಗಿ ಬಂತಲ್ಲ, ಪರಮ ಭಾಗವತೋತ್ತಮೆಯರ ಬಾಯನ್ನ ಸ್ಪರ್ಶಿಸಿ ಬಂದದ್ದರಿಂದ ಗೋಪಿಕೆಯರ ಬಾಯ ಅಮೃತವನ್ನ ಆಸ್ವಾದಿಸಿ ಪರಿಶುದ್ಧಿ ಹೊಂದಿದ ಕೆಂಪಾದ ಬಾಯನ್ನುಳ್ಳ ಕೃಷ್ಣನಂತೆ ಈ ಯಮುನಾ ತೀರ್ಥವೂ ಕೂಡ ಪರಿಶುದ್ಧವಾಯಿತು. ತೂಯ ಯಮುನೈ ಪೆರುನೀರ್ ಯಮುನೈ ಎಂಬುದಾಗಿ ಹೇಳ್ತಾರೆ. ಯಮುನಾ ನದಿಗೆ ಕಾಳಿಂದಿ ಅಂತ ಒಂದು ಹೆಸರು. ಕಳಿಂದ ಪರ್ವತದಲ್ಲಿ ಹುಟ್ಟಿದ ಯಮುನೆ, ಸೂರ್ಯನ ಮಗಳು. ಕಲಿ ಬರುವಾಗ ಯಾರೇ ಯಮುನಾ ನದಿಯಲ್ಲಿ ಸ್ನಾನ ಮಾಡ್ತಾರೆ ಅವರಿಗೆ ಕಲಿದೋಷ ಇಲ್ಲ ಅಂತ ಒಂದು ವರ. ಕಲಿಖಂಡನಾತಿ ಕಾಲಿಂದಿ ಬಬುವ. ಹೀಗೆ ಕಲಿದೋಷ ನಿವೃತ್ತಿ ಮಾಡೋದ್ರಿಂದ ಪರಿಶುದ್ಧಳಾದ ಯಮುನೆ ತೂಯ ಯಮುನೈ. ಪೆರುನೀರ್ ಯಮುನೈ, ಮಹಾಪ್ರವಾಹವುಳ್ಳವಳಾದ್ದರಿಂದ ಪೆರುನೀರ್ ಯಮುನೈ. ಈ ಕೃಷ್ಣನನ್ನು ಏನಂತ ಕರೀತಾರೆ? ಇವನನ್ನ ಕೃಷ್ಣ ಅದೆಲ್ಲ ಹೆಸರೇ ಇಲ್ಲ. ಯಮುನೈತ್ತುರೈವನ್, ಇವ್ರಿಗೇನು ಹೆಸರು? ಯಮುನಾ ತೀರವಾಸಿ. ಕೃಷ್ಣನಿಗೇನಾದರೂ ಒಂದು ಪತ್ರ ಬರಿಬೇಕಾದ್ರೆ ಏನು ಅಡ್ರೆಸ್ ಒಂದು ಮಿಸ್ಟರ್ ಕೃಷ್ಣ, ಕೇರ್ ಆಫ್ ಯಮುನಾ ಬ್ಯಾಂಕ್ ಅಂತ ಬರೆದ್ರೆ ಸಾಕು, ಪತ್ರ ಹೋಗಿ ಸೇರುತ್ತಂತೆ. ಯಮುನೈತ್ತುರೈವನ್, ಇವನ ಮನೆಯಲ್ಲಿದ್ದದ್ದಕ್ಕಿಂತ ಗೋಕುಲದ ಇತರ ಕಡೆಗಳಲ್ಲಿದ್ದದ್ದಕ್ಕಿಂತ ಯಮುನಾ ತೀರದಲ್ಲಿ ಇದ್ದದ್ದೇ ಅಧಿಕ. ವೇದಾಂತ ದೇಶಕರು ಹೇಳ್ತಾರೆ, ಇವನ ಸಕಲ ಬಾಲಲೀಲೆಗಳಿಗೆ ಯಾರು ಸಾಕ್ಷಿ ಅಂದ್ರು? ಯಮನಾ ಸಾಕ್ಷಿ ಕಂಚಕಾರ. ಯಮುನಾ ನದಿ ಸಾಕ್ಷಿಯಂತೆ ಕೃಷ್ಣನ ಬಾಲಲೀಲೆಗಳಿಗೆ. ಎಲ್ಲ ಬಾಲಲೀಲೆಗಳು ನಡೆದದ್ದು ಯಮುನಾ ತೀರದಲ್ಲಿ. ಯಾಕೆ ಇವನು ಯಮುನಾ ತೀರದಲ್ಲೇ ಕೂತಿದ್ದಾನೆ ಅಂತ ಕೇಳಿದ್ರು. ಸ್ವಾರಸ್ಯವಾಗಿ ವ್ಯಾಖ್ಯಾನ ಮಾಡ್ತಾರೆ. ಕೃಷ್ಣನ ರಸಿಕತೆಗೆ ಅನುಗುಣವಾಗಿ ವ್ಯಾಖ್ಯಾನ. ಯಾಕೆ ಸದಾ ಯಮುನಾ ತೀರದಲ್ಲೇ ಕೂತಿದ್ದಾನೆ ಎಂದರು. ಕ್ಷೀರಸಾಗರವನ್ನು ಕಳೆದಾಗ ಅತಿ ಸುಂದರಿಯಾದ ಮಹಾಲಕ್ಷ್ಮಿ ಬಂದಳಲ್ಲವ. ಒಂದು ಉಪ್ಪು ನೀರಿನ ಸಮುದ್ರ ಕಳೆದಾಗ್ಲೇನೆ ಅಷ್ಟು ಸುಂದರಿಯಾದ ಮಹಾಲಕ್ಷ್ಮಿ ಸಿಕ್ಕಿದ್ಲು. ಇನ್ನು ಸಿಹಿ ನೀರಾದ ಯಮುನಾ ತೀರದಲ್ಲಿ ಎಂತೆಂಥ ಹೆಣ್ಣುಗಳು ಸಿಗ್ತಾರೋ ಅಂತ ಅಲ್ಲೇ ಕೂತ್ಬಿಟ್ಟಿದ್ದಾನಂತ. ಯಮುನೈತ್ತುರೈವನೈ. ಎಷ್ಟು ಚೆನ್ನಾಗಿ ಕೃಷ್ಣನ ಭಾವನೆಯನ್ನ ಅರ್ಥ ಮಾಡಿಕೊಂಡು ವ್ಯಾಖ್ಯಾನ ಮಾಡ್ತಾರೆ. ಕೃಷ್ಣನ ರಸಿಕತನವನ್ನು ಅನುಭವಿಸ್ತಾರೆ ವ್ಯಾಖ್ಯಾತ. ಆ ಗೋಪಿಕೆಯರೆಲ್ಲ ಯಮುನಾ ತೀರಕ್ಕೆ ಬರ್ತಾರಲ್ಲವ, ಎಂತೆಂಥ ಹೆಣ್ಣುಗಳು ಇಲ್ಲಿ ಸಿಗ್ತಾರೋ ಅಂತ ಅವರಿಗಾಗಿ ಕಾಯ್ತಾ ಯಮುನಾ ತೀರದಲ್ಲೇ ಇದ್ಬಿಟ್ಟಿದ್ದಾನೆ. ಯಮುನೈತ್ತುರೈವನೈ. ಆಯರ್ ಕುಲತ್ತಿನಿಲ್ ತೋನ್ನುಂ ಅಣಿವಿಳಕ್ಕೈ. ಆಯರ್ ಗೊಲ್ಲರ, ಕುಲತ್ತಿನಿಲ್ ಕುಲದಲ್ಲಿ, ತೋನ್ರುಂ ತನ್ನನ್ನು ತೋರ್ಪಡಿಸಿಕೊಂಡಂತಹ ವಿಳಕ್ಕೆ ಜ್ಯೋತಿ ಇವನು. ಯಾವ ಜ್ಞಾನವೂ ಇಲ್ಲದೆ, ಯಾವ ವಿಧವಾದ ಅನುಷ್ಠಾನವೂ ಇಲ್ಲದೆ ಕೇವಲ ದನಗಳನ್ನು ಕಾಯುವ ಅಜ್ಞಾನದಲ್ಲಿ ಇದ್ದ ಇವರಿಗೆ ಪ್ರತ್ಯಕ್ಷ ತಾನೇ ತನ್ನನ್ನು ತೋರ್ಪಡಿಸಿಕೊಂಡು ತನ್ನ ಆಲಿಂಗನಾದಿ ಸುಖಗಳನ್ನು ಕೊಟ್ಟು ತನ್ನ ದರ್ಶನವನ್ನು ಕೊಟ್ಟು ಅವರಿಗೆ ಬ್ರಹ್ಮಾನುಭವವನ್ನು ಉಂಟು ಮಾಡಿದಂತಹ ದೀಪ ಇವನು, ಜ್ಯೋತಿ ಇವನು. ಅವರು ಇಂದ್ರನ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಇಂದ್ರ ಯಾವುದೋ ಒಂದು ಲೋಕಕ್ಕೆ ಅಲ್ಪವಾದ ಅಧಿಪತಿ. ಆ ಇಂದ್ರನ ಪೂಜೆಯನ್ನು ತಪ್ಪಿಸಿ ಪರಬ್ರಹ್ಮನಾದ ತನ್ನನ್ನು ಆರಾಧನೆ ಮಾಡುವಂತಹ ಜ್ಞಾನಾನುಷ್ಠಾನಗಳನ್ನು ಅವರಿಗೆ ಕೊಟ್ಟ ಜ್ಞಾನ ದೀವಿಗೆ ಕೃಷ್ಣ ಪರಮಾತ್ಮ. ಆಯರ್ ಕುಲತ್ತಿನಿಲ್, ಆಯರ್ ಗೊಲ್ಲರ, ಕುಲತ್ತಿನಿಲ್ ಕುಲದಲ್ಲಿ, ತೋನ್ರುಂ ಅಂತಾಳೆ ಆಂಡಾಳ್. ತೋನ್ರುಂ ಅಂದ್ರೆ ಏನು? ಅವರು ಯಾರೂ ಪ್ರಾರ್ಥನೆ ಮಾಡಲಿಲ್ಲ, ಅವರು ಯಾರೂ ಉತ್ಪತ್ತಿ ಮಾಡಲಿಲ್ಲ, ತನ್ನನ್ನು ತಾನೇ ತೋರ್ಪಡಿಸಿಕೊಂಡ. ಇದು ಇವನ ಸಂಕಲ್ಪದಿಂದ ನಡೆದ ಕಾರ್ಯ, ಅವರ ಪ್ರಾರ್ಥನೆಯಿಂದ ಆದದ್ದಲ್ಲ. ಇದು ಪರಮಾತ್ಮನ ನಿರ್ಹೇತುಕವಾದ ಕೃಪೆ. ಅಪ್ರಾರ್ಥಿತನಾಗಿ ಆ ಗೋಕುಲಕ್ಕೆ ಬಂದು ಗೋಕುಲದವರಿಗೆ ಭಗವದ್ ಅನುಭವದ ಬೆಳಕನ್ನು ಕೊಟ್ಟಂತಹ ವಿಳಕ್ಕೆ. ಆಯರ್ ಕುಲತ್ತಿನಿಲ್ ತೋನ್ನು ಅಣಿವಿಳಕ್ಕೆ. ದೇವತಾಂತರದ ಆರಾಧನೆಯನ್ನು ತಪ್ಪಿಸಿ ಪರಬ್ರಹ್ಮನಾದ ತನ್ನ ಆರಾಧನೆಯನ್ನು ಮಾಡುವಂತೆ ಅವರಿಗೆ ಜ್ಞಾನದ ಬೆಳಕನ್ನು ಕೊಟ್ಟಂತಹ ಆ ಪರಮಾತ್ಮ ಇವನು ಇನ್ನೇನು ಮಾಡ್ದ? ತಾಯೈ ಕುಡಲ್
விளக்கம் செய்த தாமோதரனை தாயை குடல் ಯಶೋದೆಯ ಕುಡಲ್ ಗರ್ಭವನ್ನ ವಿಳಕ್ಕಂ ಪ್ರಕಾಶಪಡಿಸಿದಂತಹ ದಾಮೋದರ ಅಂತಾಳೆ. ದಾಮೋದರ ಅಂದ್ರೆ ಏನು? ದಾಮ ಅಂದ್ರೆ ಹಗ್ಗ, ದಾಮೋದರ ಅಂದ್ರೆ ಹಗ್ಗವನ್ನ ಹೊಟ್ಟೆಯಲ್ಲಿ ಕಟ್ಟಿಕೊಂಡವನು. ಆ ಹಗ್ಗವನ್ನು ಕಟ್ಟಿದವಳು ಯಾರು? ಯಶೋದೆ. ಎಂತಹ ಋಷಿಮುನಿಗಳಿಗೆ ಕೂಡ ಲಭ್ಯವಾಗದ ಪರಮಾತ್ಮ ಈ ಯಶೋದೆಯ ಇಟ್ಟುದ್ದ ಹಗ್ಗಕ್ಕೆ ತನ್ನನ್ನು ಒಡ್ಡಿಕೊಂಡನಲ್ಲ. ಪೆತ್ತ ವೈದ್ಯಕ್ಕೆ ಪಟ್ಟಂಕಟ್ಟಿನಾನಿರೆ, ಯಶೋದೆಯ ಗರ್ಭಕ್ಕೆ ಪಟ್ಟಾಭಿಷೇಕ ಮಾಡಿಬಿಟ್ಟಂತೆ ಕೃಷ್ಣ. ಲೋಕವೆಲ್ಲ ಯಶೋದೆಗೆ ನಮಸ್ಕಾರ ಮಾಡ್ತಾರೆ, ಪರಬ್ರಹ್ಮನ ತಾಯಿ ಅಂತ. ಆ ಪರಬ್ರಹ್ಮವನ್ನ ಇವಳು ಕಟ್ಟಾಕಿಬಿಟ್ಲಲ್ಲ, ಎಂಥ ಯಶೋದೆ ಎಂಬುದಾಗಿ ಇಡೀ 3 ಲೋಕವೇ ಯಶೋದೆಯನ್ನು ಕೊಂಡಾಡುವಂತೆ ಮಾಡಿ ಪೆತ್ತ ವೈದ್ಯಕ್ಕೆ ಪಟ್ಟಂಕಟ್ಟಿನಾನಿರೆ ತಾಯೈ ಕುಡಲ್ ವಿಳಕ್ಕಂ செய்த, ತಾಯ ಗರ್ಭವನ್ನ ಪ್ರಕಾಶಪಡಿಸಿದ ಸಾರ್ಥಕನಾದ ಪುತ್ರ. ಆ ಗುರುತು ಇನ್ನೂ ಹೋಗಿಲ್ವಂತೆ ಪರಮಾತ್ಮನಿಗೆ. ಎಂದೋ ಯಶೋದೆ ಕಟ್ಟಿದ ಗುರುತು ಇನ್ನೂ ಹೋಗಿಲ್ವಂತೆ. ಕಾರಣ, ಈ ಕೃಷ್ಣ ಆ ಮರದ ಮೇಲೆ ಕುಳಿತುಕೊಂಡು ಕಾಡಿನಲ್ಲೆಲ್ಲ ಓಡಾಡುವಾಗ ಆ ವಸ್ತ್ರ ಜಾರಿದ್ರೆ ಗೋಪಿಕೆಯರು ನಗ್ತಾರಂತೆ ಅವನು ನೋಡಿ. ಹಾಗೆ ನಕ್ಕಾಗ ಲಜ್ಜೆ ಆಗುತ್ತಂತೆ. ಅದಕ್ಕೋಸ್ಕರ ಇವತ್ತು ಶ್ರೀರಂಗ ಕ್ಷೇತ್ರದಲ್ಲಿ ಅಳಹ್ಯ ಮಣವಾಳನಿಗೆ ಅಭಿಷೇಕ ಮಾಡಿ ವಸ್ತ್ರ ತೆಗಿಬೇಕಾದ್ರೆ ಮೇಲೊಂದು ವಸ್ತ್ರವನ್ನು ಉಡಿಸಿ ಆಮೇಲೆ ಒಳಗಡೆ ತೆಗಿತಾರಂತೆ. ಕಾರಣ, ಯಾರಾದರೂ ನೋಡಿ ನಕ್ಕು ಬಿಟ್ರೆ ಅಮ್ಮನ ಕೈಯಲ್ಲಿ ಕಟ್ಟಿಸ್ಕೊಂಡ ಅಂತ ಆ ಗುರುತನ್ನು ನೋಡಿ ಹಾಸ್ಯ ಮಾಡಿಬಿಟ್ರೆ ಇವತ್ತಿಗೂ ಅದನ್ನು ಉಳಿಸ್ಕೊಂಡಿದ್ದಾನೆ ತಾಯಿಯ ಮೇಲಿನ ಪ್ರೇಮದಿಂದ. ಆ ಗುರುತಿಗೆ ಅಷ್ಟೇನು ಮಹಿಮೆ ಎಂದರು. ಆ ಯಶೋದೆ ಏನು ಸಾಮಾನ್ಯವಾದ ಹಗ್ಗದಲ್ಲ ಕಟ್ಟಿದ್ಲು. ಪ್ರೇಮ್ನಾಥಧಾಮ ಜುಷಾಭ ಬಂಧ, ತನ್ನ ವಾತ್ಸಲ್ಯವೆಂಬ ಹಗ್ಗದಲ್ಲಿ ಕಟ್ಟಿದ್ಲಲ್ವ. ಕಟ್ಬಿಟ್ಟು ಏನು ಹೇಳ್ತಾಳೆ? ತುಂಟ, ಶಕ್ತಿ ಇದ್ರೆ ಬಿಡಿಸ್ಕೊಂಡು ಹೋಗು ನೋಡೋಣ ಅಂತಾಳಂತೆ. ಯದಿ ಶಕ್ನೋಸಿ ಗಚ್ಚತ್ವಂ, ಆದರೆ ಬಿಡಿಸ್ಕೊಂಡು ಹೋಗು ನೋಡೋಣ ಅಂತಂತೆ. ಬೆಳಗ್ಗೆ ಕಟ್ಟಿದಾಳೆ, ರಾತ್ರಿ ಬಂದು ನೋಡಿದ್ರು ಹಾಗೆ ಕಟ್ಟಿಸ್ಕೊಂಡು ನಿಂತಿದ್ದಾನಂತೆ. ಅಯ್ಯೋ ಮಗು ಬಿಡಿಸ್ಕೊಂಡು ಹೋಗ್ಲಿಲ್ವಾ ಅಂತಂತೆ. ಶಕ್ತಿ ಇದ್ರೆ ಬಿಡಿಸ್ಕೊಂಡು ಹೋಗುವಂದೆ, ನಿನ್ನ ಕಟ್ಟನ್ನು ಬಿಡಿಸಿಕೊಳ್ಳುವ ಶಕ್ತಿ ನನಗೆ ಎಲ್ಲಿ ಅದು ಅಮ್ಮ ಅಂತಾನಂತೆ. ವಾತ್ಸಲ್ಯವೆಂಬ ಹಗ್ಗದಿಂದ ಕಟ್ಟಿದಾಳಲ್ವ, ಅದರಿಂದ ಬಿಡಿಸ್ಕೊಳ್ಳೋಕೆ ಸಾಧ್ಯನಾ? ಅವಳೇ ಬಂದು ಬಿಡಿಸ್ಬೇಕು. ಆ ರೀತಿ ಆ ತಾಯ ಗರ್ಭವನ್ನ ಪ್ರಕಾಶಪಡಿಸಿದ ದಾಮೋದರ. ಇಂತಹ ದಾಮೋದರನನ್ನ ವಾಯಿನಾಲ್ ಪಾಡಿ, ನಾಲಗೆ ಪಡೆದ ಪ್ರಯೋಜನಕ್ಕಾಗಿ ಗಾನ ಮಾಡಿ. ಮನತ್ತಿನಾಲ್ ಶಿಂದಿಕ್ಕ, ಮನಸಾ ಅವನನ್ನ ಧ್ಯಾನ ಮಾಡಿ. ತೂಮಲರ್ ತೂವಿ, ಪರಮ ಪವಿತ್ರವಾದ ಪುಷ್ಪಗಳನ್ನ ಸಮರ್ಪಣೆ ಮಾಡಿದ್ದೇ ಆದರೆ ಪೋಯ ಪಿಳಯಂ, ನಮ್ಮ ಹಿಂದೆ ಇರ್ತಕ್ಕಂತಹ ಕರ್ಮಗಳು, ಪುಹುದರುವ ನಿಂದ್ರಣವಂ, ಪ್ರವೇಶಿಸುವುದಕ್ಕೆ ಕಾಯ್ತಾ ಇರುವ ಕರ್ಮಗಳು, ತೀನಿಲ್ ತೂಷಾಹಂ, ಬೆಂಕಿಯಲ್ಲಿ ಹಾಕಿದ ಹತ್ತಿಯ ಚೂರಿನಂತೆ ಭಸ್ಮೀಭೂತವಾಗುತ್ತದೆ. ಹಿಂದಿನ ಕರ್ಮ ಇಲ್ಲ, ಮುಂದಿನ ಕರ್ಮ ಬರೋಲ್ಲ ಅಂದ ಮೇಲೆ ಅವನನ್ನ ಪಡೆಯುವುದಕ್ಕೆ ಇರುವ ವಿರೋಧಿಗಳು ಕಳೆಯಿತು ಅವನು ನಮಗೆ ದೊರೀತಾನೆ ಎಂಬುದಾಗಿ ಆಂಡಾಳು ಹೇಳ್ತಾ 5ನೆಯ ಪಾಶರವನ್ನು ಪೂರ್ಣ ಮಾಡ್ತಾಳೆ. ಈ ಉಳಿದ ಸಾಲಿನ ವಿಶೇಷಾರ್ಥಗಳೆಲ್ಲವನ್ನ ನಾಳೆಯ ಉಪನ್ಯಾಸದಲ್ಲಿ ಅನುಭವಿಸೋಣ ಎಂದು ಪ್ರಾರ್ಥಿಸುತ್ತಾ ಇಂದಿನ ಉಪನ್ಯಾಸಕ್ಕೆ ಮಂಗಲ. மாயனை மண்ணு வடமதுரை மைந்தனை தூய பெருநீர் யமுனை துறைவனை ஆயர் குலத்தினில் தோன்றும் அணிவிளக்கை தாயை குடல் விளக்கம் செய்த தாமோதரனை தூயோமாய் வந்து தூமலர் தூவித் தொழுது வாயினால் பாடி மனத்தினால் சிந்திக்க போய பிழையும் புகுதருவான் நின்றனவும் தீனில் தூஷாவும் ಶಪ್ಪೇಲೋರೆಂಬಾವಾಯ್. ಸ್ವಚ್ಛಿಷ್ಟಮಾಲಿಕಾ ಗಂಧಬಂಧುರ ಜಿಷ್ಣವೇ ವಿಷ್ಣುಚಿತ್ತ ತನೂಜಾಯೈ ಗೋದಾಯೈ ನಿತ್ಯಮಂಗಳಂ ಮಾದೃಶಾ ಕಿಂಚನ ತ್ರಾಣ ಬದ್ಧಕಂಕಣಪಾಣಯೇ ವಿಷ್ಣುಚಿತ್ತ ತನೂಜಾಯೈ ಗೋದಾಯೈ ನಿತ್ಯಮಂಗಳಂ ಶ್ರೀಮತ್ಯೈ ವಿಷ್ಣುಚಿತ್ತಾರ್ಯ ಮನೋನಂದನ ಹೇತವೇ ನಂದನಂದನ ಸುಂದರಿಯೈ கோதாயை நித்தியமங்கலம். திருவாடிப்பூரத்தில் ஜகத்துதித்தாள் வாழியே
திருப்பாவை 30 சப்பினாய் வாழியே, பெரியாழ்வார் பெற்றெடுத்த பெண் பிள்ளை வாழியே, பெரம்பூதூர் மாமுனிக்கு பின்னானாள் வாழியே, 143 உரைத்தாள் வாழியே, உயரங்கற்கே கண்ணி உகந்தளித்தாள் வாழியே, மறுவாரும் திருவள்ளி வடநாடி வாழியே, 9 கோதை மலர்பதங்கள் வாழியே. ஆண்டாள் திருவடிகளே சரணம். சர்வம் ஸ்ரீ கிருஷ்ணார்ப்பணமஸ்து.